ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು ಹಾಗೂ ಭಗವತ್ಪಾದ ಶ್ರೀ ಆದಿಶಂಕರಾಚಾರ್ಯ ಅದ್ವೈತ ವೇದಾಂತ ವೃತ್ತಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಗುರುಗಳಿಗೆ ವಂದಿಸುತ್ತಾ ಇಂದಿನ ಸತ್ಸಂಗವನ್ನು ಪ್ರಾರಂಭಿಸೋಣ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾವು ತತ್ವಬೋಧದ ಬಗ್ಗೆ ವಿಚಾರವನ್ನ ಮಾಡ್ತಾ ಇದ್ವಿ. ನಮ್ಮ ಗುರುಗಳಾದ ನರಸಿಂಹ ಪ್ರಭುಜಿಗಳ ವಿಡಿಯೋಗಳನ್ನು ಆಧರಿಸಿ ನಾವು ಇಲ್ಲಿ ಪ್ರಶ್ನೆ ಮತ್ತು ಉತ್ತರಗಳ ಮೂಲಕ ನಾವು ಮನನ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಹಿಂದಿನ ತರಗತಿಯಲ್ಲಿ 30-31 ಸಂಪೂರ್ಣ ಮನನವನ್ನು ಮಾಡೋದಕ್ಕಾಗಲಿಲ್ಲ. ಅದಕ್ಕೋಸ್ಕರ ಇವತ್ತು 30-31 ಪುನರಾವರ್ತನೆ ಮಾಡಿ ಸಾಧ್ಯವಾದರೆ 32 ಸಹ ಮಾಡೋಣ. ಈಗ ನಾವು ತತ್ವ ವಿವೇಕದ ಮುಖಾಂತರ ಹೇಗೆ ನಿಜವಾದ ನಾನು ಯಾರು ಅಂತ ಅನ್ನೋದನ್ನ ತಿಳ್ಕೊಳ್ತಾ ಇದ್ವಿ. ಅದಕ್ಕೆ ನಾವು ಒಂದಷ್ಟು ಪ್ರಕ್ರಿಯೆಗಳ ಮೂಲಕ ಈಗ ದೇಹತ್ರಯಗಳು ಅವುಗಳನ್ನು ತಿಳ್ಕೊಳ್ಳೋದ್ರ ಮುಖಾಂತರ ಹೇಗೆ ನಾನು ಈ ದೇಹಗಳಿಗಿಂತ ನಾನು ವ್ಯತಿರೇಕವಾದದ್ದು ನಾನು ಅನ್ನೋದನ್ನ ತಿಳ್ಕೊಳ್ತೀವಿ. ಹೀಗೆ ಅವಸ್ಥಾತ್ರಯಗಳು ಅವುಗಳಿಂದನೂ ಸಹ ನಾನು ಇವುಗಳಿಗಿಂತ ನಾನು ವ್ಯತಿರೇಕವಾದದ್ದು ಅನ್ನೋದನ್ನ ತಿಳ್ಕೊಳ್ತಾ ಇದ್ದೀನಿ. ಈ ಆತ್ಮ ಅನಾತ್ಮ ವಿವೇಕವನ್ನ ನಾವು ಅದರಲ್ಲಿ ಕಂಡುಕೊಳ್ತಾ ಮತ್ತೆ ಹಾಗೆ ಪಂಚಕೋಶಗಳಿಂದ ನಾನು ವ್ಯತಿರೇಕವಾದವನು. ಯಾತಕ್ಕೆ ಅಂತಂದ್ರೆ ಇದನ್ನು ತಿಳ್ಕೊಳ್ಬೇಕು ಅಂದ್ರೆ ಇವಾಗ ದೇಹ ಅಂದ್ರೆ ನಾನೇ ಅಂತ ನಮ್ಮ ಒಂದು ಸಾಮಾನ್ಯ ಜ್ಞಾನ ಇರೋದು. ಆದರೆ ನಾವು ಆತ್ಮ ವಿಚಾರವನ್ನ ಮಾಡ್ತಾ ಇರೋದ್ರಿಂದ ನಿಜವಾದ ನಾನು ಯಾರು ಅನ್ನೋದನ್ನ ತಿಳಿದುಕೊಳ್ಳೋದಕ್ಕೋಸ್ಕರ ನಾವು ಈ ರೀತಿಯ ಎನ್ಕ್ವೈರಿ ವಿಂಗಡಣೆಯನ್ನ ನಾವು ವಿವೇಕದ ಮೂಲಕ ಮಾಡ್ತಾ ಹೋಗಿ ನಾವು ನಿಜವಾದ ನಮ್ಮ ಸ್ವಸ್ವರೂಪವನ್ನ ಕಂಡುಕೊಳ್ತಾ ಇದ್ದೀವಿ. ಹಾಗೆ ಇವಾಗ ಅವಸ್ಥಾತ್ರಯಗಳು ಯಾವುವು ಅನ್ನೋದನ್ನ ಮೊದಲಿಗೆ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ಒಂದೆರಡು ಮಾತು. ಹೀಗೆ ನನ್ನ ದೇಹವೇ ನಾನು ಅಂತ ತಿಳಿದುಕೊಳ್ಬೇಕಾದ್ರೆ ನನಗೆ ಮೂಲತಃ ಏನು ಕಾರಣ ಅಂದ್ರೆ ನನ್ನ ಅವಿದ್ಯೆಯೇ ಕಾರಣ. ಈ ಅವಿದ್ಯೆ ಅನ್ನೋದು ಎಲ್ಲಿಂದ ಬಂತು? ಈ ಅವಿದ್ಯೆಗೆ ಒಂದು ಎಲ್ಲಾದ್ರೂ ಒಂದು ಜಾಗ ಇದೆಯಾ? ಅದು ಎಲ್ಲಿ ಶುರು ಆಯ್ತು, ಹೇಗೆ ಅನ್ನೋದು ನಮ್ಮ ಒಂದು ಪ್ರಶ್ನೆಯೂ ಉಂಟು. ಈ ಅವಿದ್ಯೆ ಅನ್ನೋದು ಯಾವಾಗ ಶುರು ಆಯ್ತು ಅನ್ನೋದು ಗೊತ್ತಿಲ್ಲ. ಆದರೆ ಅದಕ್ಕೆ ಒಂದು ಆಶ್ರಯ ಅನ್ನೋದು ಇರಬೇಕು. ಇವಾಗ ನನಗೆ ಸೈನ್ಸ್ ಗೊತ್ತಿಲ್ಲ ಅಥವಾ ಇಂಗ್ಲಿಷ್ ಗೊತ್ತಿಲ್ಲ ಅಂತಂದ್ರೆ, ಇವಾಗ ಸೈನ್ಸ್ ಗೊತ್ತಿಲ್ಲ ಅಂದ್ರೆ ಸೈನ್ಸ್ ಅದರ ಅಜ್ಞಾನ ನನಗೆ ಇದೆ. ಹಾಗೆ ಈ ಅವಿದ್ಯೆ ಅನ್ನೋದು ಯಾವುದರ ಇದು ಅಜ್ಞಾನ? ಅದು ಆತ್ಮನ ಬಗ್ಗೆ, ಅಂದ್ರೆ ಆತ್ಮನೇ ಅದಕ್ಕೆ ಆಶ್ರಯವಾಗಿ ಇರೋದು. ಈ ಅವಿದ್ಯೆ ಅನ್ನೋದು ಅಜ್ಞಾನ ಅನ್ನೋದು ಯಾವುದೋ ಒಂದು ಇರುತ್ತೆ, ಅದರ ಮೇಲೆ ಅವಲಂಬಿತವಾಗಿರುತ್ತೆ. ಅದಕ್ಕೆ ತನ್ನ ಸ್ವಂತ ಅಸ್ತಿತ್ವ ಅನ್ನೋದು ಇಲ್ಲ. ಅದು ಯಾವಾಗ ಜ್ಞಾನ ಬರುತ್ತೋ ಆಗ ಅದು ಹೊರಟೋಗ್ಬಿಡುತ್ತೆ. ಆದ್ರಿಂದ ಅದು ಮಿಥ್ಯವಾದದ್ದು ಅಂತ ನಾವು ತಿಳ್ಕೊಳ್ಬಹುದು. ಹೀಗೆ ಯಾವುದು
ಮಿಥ್ಯದಿಂದಲೇ ಹುಟ್ಟಿರುವಂತಹದ್ದು, ಅವಿದ್ಯೆಯಿಂದಲೇ ಜನಿತವಾದಂತಹ ಈ ದೇಹಗಳು ನಾನು ಅಂತ ಅನ್ಕೊಳ್ಳೋದು, ಮತ್ತೆ ಮನಸ್ಸು ನಾನು ಅನ್ಕೊಳ್ಳೋದು, ಬುದ್ಧಿ ನಾನು ಅನ್ಕೊಳ್ಳೋದು, ಹೀಗೆ ಪಂಚಕೋಶಗಳು ನಾನೇ ಅನ್ಕೊಳ್ಳೋದು, ಇವೆಲ್ಲವೂ ನನಗೆ ಸರಿಯಾಗಿ ನನ್ನ ಸ್ವಸ್ವರೂಪ ಜ್ಞಾನ ಇಲ್ಲದೆ ಇರೋದ್ರಿಂದ ಈ ದೇಹವೇ ನಾನು ಅಂತ ಅನ್ಕೊಳ್ಬೇಕಾದ್ರೆ ಅಲ್ಲಿ ನಾನು, ಈ ದೇಹ ಅನ್ನೋದು ನನ್ನ ಮೇಲೆ, ನಾನು ಅನ್ನುವುದರ ಮೇಲೆ ಆರೋಪಿಸಲ್ಪಟ್ಟಿರುತ್ತೆ. ಈ ಆರೋಪ, ಈ ಹಾಗೆ ನಾನು ಹೌದು ನಾನೇ ದೇಹ ಅಂತ ಅನ್ಕೊಳ್ಬೇಕಾದ್ರೆ ಅದು ಅಧ್ಯಾಸ, ತಪ್ಪು ತಿಳುವಳಿಕೆ. ಇದನ್ನ ಜ್ಞಾನ ಮೂಲಕ ನಾನು ಬಗೆಹರಿಸ್ಕೊಳ್ಬೇಕು. ಹೀಗೆ ದೇಹವೇ ನಾನು ಅನ್ಕೊಳ್ಳೋದು, ಇದಕ್ಕೆ ಅಧ್ಯಾಸ ಅಂತಾನು ಹೇಳೋದು. ಹೀಗೆ ನಾವು ಒಂದಷ್ಟು ವಿಷಯಗಳನ್ನ ಆವಾಗ ಪುನರಾವರ್ತನೆ ಮಾಡ್ತಾ ಹೋದರೆ ನಮಗೆ ಸಂಪೂರ್ಣವಾಗಿ ನಮಗೆ ಆ ವಿಷಯಗಳು ಬೇರೂರಿ ಯಾವಾಗಲೂ ಸಹ ನಮಗೆ ಅದರ ಜ್ಞಾನ ಅನ್ನೋದು ಇರುತ್ತೆ. ಹಾಗಾಗಿ ತಿಳಿತಾ ಹೋಗೋಣ. ಈಗ ಅವಸ್ಥಾತ್ರಯಗಳ ಮೂಲಕ ನನ್ನ ಸ್ವಸ್ವರೂಪವನ್ನು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಇವಾಗ ಅವಸ್ಥಾತ್ರಯಗಳು ಯಾವುವು ಅನ್ನೋದನ್ನು ಯಾರು, ಶಶಿಧರ್ ಸರ್ ನೀವೇ ಹೇಳ್ತೀರಾ? ಅವಸ್ಥೆಗಳು ಜಾಗೃತ, ಸ್ವಪ್ನ, ಸುಷುಪ್ತಿ. ಜಾಗೃತ ಅವಸ್ಥೆ ಅಂದ್ರೆ ಏನು? ಜಾಗೃತ ಅವಸ್ಥೆ ಅಂದ್ರೆ ಈಗ ನಾವಿರುವಂತದ್ದು ಜಾಗೃತ ಅವಸ್ಥೆಯಲ್ಲಿ ಮೇಡಮ್. ಈ ಅನುಭವಗಳಲ್ಲಿ ನಾವು ಪಾಲ್ಗೊಳ್ಳೋದು ಜಾಗೃತ ಅವಸ್ಥೆಯಲ್ಲಿ. ಇಲ್ಲಿ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಎಲ್ಲವೂ ಜಾಗೃತವಾಗಿರುತ್ತೆ, ಎಲ್ಲವನ್ನೂ ಕೆಲಸ ಮಾಡ್ತಾ ಇರುತ್ತೆ. ಅದು ಅಂತ ದಿನ ನಾವು ಜಾಗೃತ ಅವಸ್ಥೆ ಅಂತ ಹೇಳ್ತೀವಿ. ಮತ್ತೆ ಇದಕ್ಕೆ ಸ್ಥೂಲ ದೇಹವು ಕೆಲಸ ಮಾಡ್ತಾ ಇದೆ, ಮನಸ್ಸು, ಬುದ್ಧಿ ಎಲ್ಲವೂ ಸಹ ಕೆಲಸ ಮಾಡ್ತಾ ಇದೆ ಅಲ್ವಾ? ಇವಾಗ ಪಂಚೇಂದ್ರಿಯಗಳು ಕೆಲಸ ಮಾಡ್ತಾ ಇವೆ, ಪೂರ್ಣವಾಗಿ ನಮಗೆ ಅರಿವಿನಲ್ಲಿ ಎಲ್ಲ ಕಾರ್ಯಗಳು ನಡೆಯೋದು ನಮಗೆ ಗೊತ್ತಾಗ್ತಾ ಇದೆ. ಮತ್ತೆ ನಾವು ಏನಾದ್ರೂ ಮಾಡಬೇಕು ಅಂದ್ರೆ ಅದು ನಮ್ಮ ನಿಯಂತ್ರಣದಲ್ಲೂ ಸಹ ಇದೆ. ನಾನು ಕರ್ತೃವಾಗಿ ನಾನು ಏನಾದ್ರೂ ಮಾಡ್ಬೇಕಂದ್ರೆ ನಾನು ಮಾಡಬಹುದು ಅಲ್ವಾ? ಇವಾಗ ಇಂಥ ಕೆಲಸ ಮಾಡ್ಬೇಕು ಅಂತಂದ್ರೆ ನಾನು ಮನಸ್ಸು ಮಾಡಿದ್ರೆ ನಾನು ಮಾಡ್ಬೋದು. ಆದ್ರೆ ನಿದ್ದೆಯಲ್ಲಿ, ಸ್ವಪ್ನ ಅವಸ್ಥೆಯಲ್ಲಿ ನೀವು ಮಾಡಕ್ಕಾಗತ್ತಾ? ಇಲ್ಲ ಮೇಡಮ್, ಇಲ್ಲ. ಹಾಗೆ ಸ್ವಪ್ನ ಅವಸ್ಥೆಯನ್ನು ಸ್ವಲ್ಪ ನೀವು ವಿವರಿಸಿ. ಸ್ವಪ್ನಾವಸ್ಥೆಯಲ್ಲಿ ದೇಹದ ಅರಿವಿರಲ್ಲ ಮೇಡಮ್. ದೇಹ ಇರುತ್ತೆ ಆದ್ರೆ ಅರಿವಿರಲ್ಲ ಅದ್ರ ಬಗ್ಗೆ. ದೇಹ ಕೆಲಸ ಮಾಡ್ತಾ ಇರಲ್ಲ. ಹೌದು, ಕೆಲಸ ಮಾಡ್ತಿರಲ್ಲ. ನಮ್ಮ ಸೂಕ್ಷ್ಮ ದೇಹ ಇರುತ್ತೆ, ಅದು ಕೆಲಸ ಮಾಡ್ತಾ ಇರುತ್ತೆ. ಮನಸ್ಸು ಇರುತ್ತೆ, ಅಲ್ಲಿ ಮನಸ್ಸಿಗೆ ಚಿತ್ತವೂ ಸಹ ಇರುತ್ತೆ. ಅದರ ಆ ಕಾರಣದಿಂದಲೇ ಅದು ನೆನಪು ನಮ್ಗಿರೋದು, ಅದರ ನೆನಪುಗಳಿರೋದು. ಚಿತ್ತನೂ ಇರುತ್ತೆ, ಇನ್ನು ಆತ್ಮ ಅಂತೂ ಇದ್ದೇ ಇರುತ್ತೆ, ಅದೇ ಸಾಕ್ಷಿಯಾಗಿ ಎಲ್ಲಾನು ಗಮನಿಸ್ತಿರುತ್ತೆ. ಇಷ್ಟೇ ಮೇಡಮ್ ಬಗ್ಗೆ, ಕನಸಿನ ಬಗ್ಗೆ. ಕನಸಿನ ಬಗ್ಗೆ ಆಗ್ಲಿ. ಇನ್ನೂ ಬೇರೆ ಯಾರನ್ನಾದ್ರೂ ಕೇಳೋಣ. ಸಾವಿತ್ರಿಜಿ ಹೇಳ್ತೀರಾ, ಇವಾಗ ಸ್ವಪ್ನ ಅವಸ್ಥೆಯಲ್ಲಿ ಹೇಗಿರುತ್ತೆ ನಮ್ಮ ಅನುಭವಗಳು, ಯಾವ್ದು ಕೆಲಸ ಮಾಡುತ್ತೆ, ಅದೊಂದು ಸ್ವಲ್ಪ ವಿವರವಾಗಿ ಹೇಳ್ತೀರಾ? ಮ್ಯೂಟ್ ಆಗಿದೆ. ಹೌದು, ಸ್ವಪ್ನಾವಸ್ಥೆನಲ್ಲಿ ಅದು ಸೂಕ್ಷ್ಮ ಶರೀರದ ಒಟ್ಟಿಗೆ ಪ್ರಯಾಣ ಮಾಡುತ್ತೆ. ಯಾಕೆಂದ್ರೆ ಎಚ್ಚರದ್ದು ಯಾವುದು ಇರಲ್ಲ ಅಲ್ಲಿ. ಎಚ್ಚರದಲ್ಲಿ ನೋಡಿರೋದು ಆ ಇಂದ್ರಿಯ ಮುಖಾಂತರ ಏನು ಗ್ರಹಿಸಿರುತ್ತೆ
ಅದನ್ನೆಲ್ಲ ಅದು ತನ್ನದೇ ಆದಂತ ಒಂದು ಪ್ರಪಂಚನ ಸೃಷ್ಟಿ ಮಾಡ್ಕೊಳತ್ತೆ, ಸೂಕ್ಷ್ಮ ಶರೀರ. ಅದೇ ಒಂದು ಶರೀರನ ಸೃಷ್ಟಿ ಮಾಡ್ಕೊಂಡು ಅದೇ ಅದು ಎಲ್ಲವನ್ನು ಸೃಷ್ಟಿ ಮಾಡ್ಕೊಳತ್ತೆ. ಆ ಸೃಷ್ಟಿ ಮಾಡ್ಕೊಂಡು ಅದನ್ನ ಅನುಭವಿಸ್ತಾ ಬರತ್ತೆ ಸ್ವಪ್ನದಲ್ಲಿ. ಎಚ್ಚರದ್ದು ಏನ್ ಈ ತರ ಇದೆ ಅಂತ ಹೇಳಿದ್ರು ಅವಾಗ ಅದಕ್ಕೆ ಏನು ಅದು ಗೊತ್ತಾಗಲ್ಲ, ಗೊತ್ತಾಗದೇ ಇರುವಂತ ಸ್ಥಿತಿನಲ್ಲಿರತ್ತೆ ಅದು ಸ್ವಪ್ನದಲ್ಲಿ. ಒಂದು ದೇಹವನ್ನು ಮಾತ್ರ ಸೃಷ್ಟಿ ಮಾಡ್ಕೊಳುತ್ತಾ? ಏನು ಸೂಕ್ಷ್ಮ ಶರೀರದ ಮೂಲಕ ಅದು ಈ ಊರು ಇನ್ನೊಂದು ಊರು ಏನೇನೋ ಅನುಭವಗಳು ಎಲ್ಲವನ್ನೂ ಅನುಭವಿಸ್ತಾ ಇರತ್ತೆ. ಎಚ್ಚರ ಆದ್ಮೇಲೆ ಅದಕ್ಕೆ ಗೊತ್ತಾಗೋದು, ಓ ನಾನು ಸ್ವಪ್ನಕ್ಕೆ ಹೋಗಿದ್ದೆ ಅನ್ನೋದನ್ನ ಆ ಸೂಕ್ಷ್ಮ ಶರೀರದ ಮುಖಾಂತರ ಅದು ಅನುಭವಿಸ್ತಾ ಇರತ್ತೆ ಅಂತ, ಸೂಕ್ಷ್ಮ ಶರೀರದ ಮೂಲಕ. ಅಂದ್ರೆ ಅವಾಗ ನಿಜವಾಗಿ ದೇಹ ಇರಲ್ಲ. ಇನ್ನು ಈ ಊರಿಗೆ ಹೋಗಿದೆ ಆ ಊರಿಗೆ ಹೋಗಿದೆ ಅಂತ ಹೇಳಿದ್ರೆ ಆ ಊರುಗಳನ್ನು ಸೃಷ್ಟಿ ಮಾಡಿರೋದು ಸಹ ಈ ಅದೇನೆ ಸೃಷ್ಟಿ ಮಾಡ್ಕೊಳತ್ತೆ, ಎಲ್ಲವನ್ನು ಅದೇ ಮಾಡ್ಕೊಳತ್ತೆ. ಪ್ರಪಂಚವನ್ನು ಅಲ್ಲಿ ಸೃಷ್ಟಿ ಇರೋದೇ ಮಾಡ್ಕೊಳ್ಳೋದು ಅದು ಸಹ ಅದೇ. ಅಲ್ಲಿ ಇನ್ನೇನು ಇರಲ್ಲ. ಹಾಗಾಗಿ ಎಲ್ಲವನ್ನು ತಾನೇ ಮಾಡ್ಕೊಂಡು ತಾನೇ ಅನುಭವಿಸ್ಕೊಂಡು ಎಲ್ಲ ಮಾಡ್ಕೊಳತ್ತೆ ಅಂತ ಸೂಕ್ಷ್ಮ ನದಿ, ಶರೀರದಿಂದ. ಬೆಟ್ಟ, ಆಮೇಲೆ ಅನೇಕ ವ್ಯಕ್ತಿಗಳು, ಬೆಟ್ಟ ಗುಡ್ಡ, ಪ್ರಾಣಿ ಪಶು ಪಕ್ಷಿ ಎಲ್ಲಾರ ಜೊತೆನು ಎಚ್ಚರದಲ್ಲಿ ಹೇಗೋ ಈ ತರ ಎಲ್ಲವನ್ನೂ ಅನುಭವಿಸುತ್ತೆ ಅಲ್ಲಿ ಅಂತ ಇರುತ್ತೆ. ಅಲ್ಲಿ ಏನಾದ್ರೂ ಮಾಡ್ಬೇಕು ಅಂತಂದ್ರೆ ಅಲ್ಲಿ ಸ್ವಯಂ ನಾನು ಮಾಡೋದಕ್ಕೆ ಅಲ್ಲಿ ಪೂರ್ಣ ಪ್ರಮಾಣದಲ್ಲಿ ಸಾಧ್ಯತೆ ಇರಲ್ಲ. ಆಮೇಲೆ ಎಚ್ಚರ ಆದ್ಮೇಲೆ ಎಚ್ಚರದವನ್ನ ಕೇಳಿದ್ರೆ ಏನಾಗತ್ತೆ, ಕನಸಿನಲ್ಲಿ ಒಂದೊಂದ್ಸಲಿ ಅಳಕ್ಕೂ ಶುರು ಮಾಡ್ತೀವಲ್ವಾ, ನಗಕ್ಕೂ ಶುರು ಮಾಡ್ತೀವಲ್ವಾ. ಎಚ್ಚರದ ಎಲ್ಲ ಅವಸ್ಥೆಗಳಿರತ್ತ ಎಲ್ಲವನ್ನೂ ಅನುಭವಿಸತ್ತದು ಅಂತ. ಮತ್ತೆ ಸುಷುಪ್ತಿ, ಅದನ್ನು ಸ್ವಲ್ಪ ವಿವರವಾಗಿ ಹೇಳಿ ಸ್ವಲ್ಪ. ಸುಷುಪ್ತಿ ಅಂದ್ರೆ ಗಾಢ ನಿದ್ದೆನಲ್ಲಿ ಇವೆಲ್ಲವೂ ಕೂಡ ಇಂದ್ರಿಯಗಳೆಲ್ಲ ಮನಸ್ಸು ಕೂಡ ಸೂಕ್ಷ್ಮಕ್ಕೆ ಹೊಟ್ಟೋಗ್ಬಿಟ್ಟಿರತ್ತೆ. ಅಲ್ಲಿ ಅರಿವಿರಲ್ಲ. ಅರಿವು ಅಂತಂದ್ರೆ ಸೂಕ್ಷ್ಮ ರೂಪದಲ್ಲಿರೋದ್ರಿಂದ ಏನು ಗೊತ್ತಿಲ್ಲದೆ ಇರ್ತಕ್ಕಂತ ಒಂದು ಸ್ಥಿತಿ, ಏನು ಗೊತ್ತಿಲ್ಲ. ಆಮೇಲೆ ಎಚ್ಚರ ಆದ್ಮೇಲೆ ಕೇಳಿದಾಗ ಏನು ಗೊತ್ತಿಲ್ಲ, ನಾನು ನಿದ್ದೆ ಹೋಗ್ಬಿಟ್ಟಿದ್ದೆ ಅಂತ ಹೇಳ್ತಾನಲ್ವಾ. ನಿದ್ದೆ ಹೋಗ್ಬೇಕು ಅಂತ ಮಲಗ್ತಾನೆ, ಎದ್ಮೇಲೆ ಕೇಳಿದ್ರೆ ಇನ್ನೇನ್ ಹೇಳ್ತಾನೆ, ನನ್ ನಿದ್ದೆ ಹೋಗಿದ್ದೆ ಅಂತ ಹೇಳ್ತಾನೆ. ಹಾಗಾಗಿ ನಿದ್ದೆ ಬಂತು ಅಂತ. ಅದು ಗೊತ್ತಿಲ್ಲದೆ ಇರ್ತಕ್ಕಂಥ ಸ್ಥಿತಿ ಅಂತ. ಅಂದ್ರೆ 3 ಅವಸ್ಥೆಗಳನ್ನ ತಗೊಂಡ್ರೆ ಎಲ್ಲದ್ರಲ್ಲೂ ಅರಿವಿರತ್ತೆ. ಗೊತ್ತಿಲ್ಲ ಅನ್ನೋದು ಕೂಡ ಹೇಳ್ತಾನಲ್ವಾ, ಹಾಗಾಗಿ ಅಲ್ಲೂ ಕೂಡ ಅರಿವಿರತ್ತೆ ಅಂತ. ಸ್ವಪ್ನದಿಂದ ಎಚ್ಚರ ಆದ್ಮೇಲೂ ಕೂಡ ಹೇಳ್ತಾನೆ, ಸ್ವಪ್ನ ಬಂದಿತ್ತು ಹೀಗೀಗ್ ನೆನಪಿತ್ತು ಅಂತ ಹೇಳ್ತಾನೆ. ಎಚ್ಚರದಲ್ಲೂ ಕೂಡ ನಾವು ವ್ಯವಹಾರವನ್ನೆಲ್ಲ ಮಾಡ್ತಾ ಇರ್ತೀವಲ್ವಾ, ಹಾಗಾಗಿ ಅದರಲ್ಲೂ ಕೂಡ ಗೊತ್ತಾಗ್ತಾ ಇರುತ್ತೆ. ಹಾಗಾಗಿ 3 ಅವಸ್ಥೆನಲ್ಲೂ ಕೂಡ ಅರಿವು ಅನ್ನೋದು ಇರತ್ತೆ, ಅದು ನಾನು ಅನ್ನೋದು ಇರತ್ತೆ ಅಂತ ತಿಳ್ಕೊಂಡಿರೋದು ಅರ್ಥ ಆಗ್ಬೇಕಾಗಿರತ್ತೆ. ಈಗ ಅಷ್ಟೇ, ನೀವು ಆಗ್ಲೇ ಹೇಳಿದ ಹಾಗೆ ತಿಳ್ಕೋಬೇಕಾಗಿರತ್ತೆ. ಅಜ್ಞಾನ ಯಾವ್ದ್ರಿಂದ ಬಂತು ನಮ್ಗೆ ಅಧ್ಯಾಸ ಅನ್ನೋದು, ಅಜ್ಞಾನ ಅನ್ನೋದು. ಯಾಕಂದ್ರೆ ಅದು ಮರ್ತು ಬಿಟ್ಟಿರುತ್ತಲ್ವಾ, ಆತ್ಮನ ಮೇಲೆ ಆರೋಪ ಆಗಿರತ್ತೆ ಅಂತ ಹೇಳಿದ್ರಲ್ವಾ. ಈಗ ಆತ್ಮನ ಮೇಲೆ ಆ ದೇಹ ಮನ ಬುದ್ಧಿಗಳನ್ನ ಆರೋಪ ಮಾಡ್ಕೊಂಡಿರೋದ್ರಿಂದ ಅದಕ್ಕೆ ಮರ್ತು ಬಿಟ್ಟಿರತ್ತೆ, ಆತ್ಮನ ಅಜ್ಞಾನವಾಗಿರತ್ತೆ. ಹಾಗ ಅರಿವು ಮಾತ್ರ ಇರತ್ತಲ್ವಾ ಎಲ್ಲಾದ್ರಲ್ಲೂ, 3 ಅವಸ್ಥೆಗಳಲ್ಲೂ. ಹಾಗಾಗಿ ನಾವು 3 ಅವಸ್ಥೆಗಳ ವಿಚಾರ ಮಾಡ್ತಾ ಈ ಅವಸ್ಥಾತ್ರಯಗಳನ್ನೆಲ್ಲ ವಿಚಾರ ಮಾಡ್ತಾ ನಾವು ನಿಜವಾದ ನಾನು ಯಾರು, ಆತ್ಮನ ಆರೋಪ ಹೇಗಾಗಿತ್ತು ಅನ್ನೋದನ್ನೆಲ್ಲ ನಾವು ತಿಳ್ಕೊಂತ ಹೋಗ್ಬೋದು. ಈ ಸ್ವಪ್ನಾವಸ್ಥೆಯಲ್ಲಿ ಇದ್ದಾಗ ನಮ್ಗೆ ಇದೇ ನಿಜವಾದ ಪ್ರಪಂಚ, ಇದೇ ಸತ್ಯ ಅಂತಂದ್ಬಿಟ್ಟು ಅನ್ಕೊಂಡಿರ್ತೀವಿ. ಎದ್ದ ಮೇಲೆ ಗೊತ್ತಾಗತ್ತೆ, ಎದ್ದವನ್ನ ಕೇಳಿದಾಗ ಇಲ್ಲ ಅದು ಬರೀ ಮಿಥ್ಯ ಅಂತಂದ್ಬಿಟ್ಟು ಹೇಳ್ತೀವಿ. ಹಾಗೇನೆ ನಾವು ಈ ಜಾಗೃತಾವಸ್ಥೆಯಲ್ಲಿರುವಂತಹ ಪ್ರಪಂಚವನ್ನ ಮಿಥ್ಯ ಅಂತ ನಾವು ನಂಬ್ಕೊಳ್ಳಲ್ಲ.
ಈ ಸುಷುಪ್ತಿಯಲ್ಲಿ ಯಾವುದು ಈ ಪ್ರಪಂಚನೂ ಇರಲ್ಲ, ಈ ದೇಹ ಅನ್ನೋದು ಇರಲ್ಲ, ಮತ್ತೆ ಮನಸ್ಸು ಸಹ ಕೆಲಸ ಮಾಡ್ತಾ ಇರಲ್ಲ. ಇದು ಎಲ್ಲವೂ ಸಹ ಇಲ್ಲದೆ ಎಲ್ಲ ಕಾರಣ ರೂಪಕ್ಕೆ ಹೊರಟೋಗ್ಬಿಡುತ್ತೆ. ಆ ಕಾರಣ ರೂಪದಲ್ಲಿ ಇರಬೇಕಾದ್ರೆ ಎಲ್ಲವೂ ಒಂದೇ, ಈ ಸಮಸ್ತ ಪ್ರಪಂಚವೂ ಒಂದೇ ಆಗಿರುತ್ತೆ. ಇವಾಗ ಭಿಕ್ಷುಕನು ನಿದ್ದೆ ಮಾಡಿದಾಗ ಒಂದೇ, ರಾಜ ನಿದ್ದೆ ಮಾಡಿದಾಗಲೂ ಒಂದೇ, ಎಲ್ಲವೂ ಒಂದೇ ಸಮಸ್ಥಿತಿಯಲ್ಲಿ ಬಂದು ಇರುತ್ತವೆ. ನಾನು ಜ್ಞಾನಿ ಅಂತಾಗಲಿ, ನಾನು ಅಜ್ಞಾನಿ ಅಂತಾಗಲಿ, ನಾನು ಭಿಕ್ಷುಕ ಅಂತಾಗಲಿ, ಇಲ್ಲ ನಾನು ಶ್ರೀಮಂತ, ನನಗೆ ಇಂಥ ಅಧಿಕಾರ ಇದೆ ಅನ್ನೋದಾಗಲಿ ಯಾವುದೂ ಇಲ್ಲ. ಎಲ್ಲರಿಗೂ ಒಂದೇ. ಆ ನಿದ್ರಾವಸ್ಥೆಯಲ್ಲಿ, ಗಾಢ ನಿದ್ರಾವಸ್ಥೆಯಲ್ಲಿ ಎಲ್ಲವೂ ಒಂದೇ ಆಗಿರುತ್ತೆ. ಅದರಲ್ಲಿ ನಾವು ಎಲ್ಲರೂ ಒಂದೇ ಆಗಿ ಬಿಟ್ಟಿರ್ತೀವಿ. ಆ ಕಾರಣ ಶರೀರ ಮಾತ್ರ ಅಲ್ಲಿ ಇರುತ್ತೆ. ಜ್ಞಾನ ಅಜ್ಞಾನ ಅನ್ನೋದು ಯಾವುದೂ ಇರಲ್ಲ ಅಲ್ಲಿ ಅಂತ ಅವಸ್ಥೆಯಲ್ಲಿ. ಹಾಗೆ ಅಲ್ಲಿ ಮನಸ್ಸು ಅನ್ನೋದು ಇಲ್ಲದೆ ಇರೋದ್ರಿಂದ ಅಲ್ಲಿ ಆರಾಮಾಗಿದ್ದೆ ಅಂತ ಯಾಕೆ ಹೇಳ್ತೀವಿ, ತಿಳ್ಕೊಳ್ತೀವಿ, ಅಲ್ಲಿ ಅಹಂಕಾರ ಅನ್ನೋದು ಕೆಲಸ ಮಾಡ್ತಾ ಇರಲ್ಲ, ಅದು ಬೀಜಾವಸ್ಥೆಗೆ ಹೊರಟೋಗ್ಬಿಡುತ್ತೆ. ಆ ಅಹಂಕಾರ ಅನ್ನೋದು ಯಾವಾಗ ಇರಲ್ವೋ ಆಗ ಆತ್ಮನ ನಿಜ ಸ್ವರೂಪ ಅಲ್ಲಿ ಪ್ರಕಟವಾಗುತ್ತೆ. ಹಾಗಾಗಿ ಅಲ್ಲಿ ಸಮಾಧಾನವಾಗಿದ್ದೆ, ನಾನು ಸಂತೋಷದಾಯಕವಾಗಿದ್ದೆ ಅನ್ನೋದು ಇದು ಎಲ್ಲ ಪ್ರಾಣಿಗಳಿಗೂ ಒಂದೇ ಅನುಭವ. ಕನಸಿನ ಅನುಭವ ನನಗೆ ಬೇರೆ, ಇನ್ನೊಬ್ಬರಿಗೆ ಬೇರೆ, ಇನ್ನೊಂದು ಪ್ರಾಣಿಗೆ ಬೇರೆ ಅನ್ನೋದು ಇರಲ್ಲ. ಹೀಗೆ 3 ಅವಸ್ಥೆಗಳಲ್ಲೂ ನಾವು ನಾನು ಅನ್ನೋದು ಮಾತ್ರ ಇದ್ದೆ. ಈ 3 ಅವಸ್ಥೆಗಳಲ್ಲಿ ದೇಹ ಇಲ್ಲ, ಇನ್ನೊಂದರಲ್ಲಿ ದೇಹ ಮನಸ್ಸು 2 ಇಲ್ಲ, ಇದರಲ್ಲಿ ಸ್ವಪ್ನಾವಸ್ಥೆಯಲ್ಲಿ ಬರೀ ಮನಸ್ಸು ಕೆಲಸ ಮಾಡ್ತಾ ಇರುತ್ತೆ. ಹೀಗೆ ಎಲ್ಲವನ್ನು ನೋಡ್ತಾ ಇರುವಂತಹದ್ದು ನಾನು ಮಾತ್ರ ಎಲ್ಲ 3 ಅವಸ್ಥೆಗಳಲ್ಲೂ ಇದ್ದೆ. ಈ 3 ಅವಸ್ಥೆಗಳಿಗಿಂತ ವ್ಯತಿರೇಕವಾದವನು ನಾನು. ಅವುಗಳಿಗೆಲ್ಲವೂ ಸಹ ನಾನು ಅರಿವನ್ನು ಕೊಡುವಂತಹವನು. ನನ್ನ ಅರಿವಿನಲ್ಲಿ ಇಷ್ಟು 3 ಅವಸ್ಥೆಗಳು ಬಂದು ಹೋಗ್ತಾ ಇವೆ. ಅವೆಲ್ಲವೂ ಬಂದು ಹೋಗುವುದರಿಂದ ಅವೆಲ್ಲವೂ ಮಿಥ್ಯವೇ, ನಾನು ಮಾತ್ರ ಸತ್ಯ ಅನ್ನೋದನ್ನ ತಿಳ್ಕೊಳ್ಬೇಕು. ಈಗ 2ನೇ ಪ್ರಶ್ನೆಗೆ ಹೋಗೋಣ. ವೀಣಾಜಿ, ನಿಮ್ಮನ್ನ ಪ್ರಶ್ನೆ ಕೇಳ್ಬೋದಾ? ಕೇಳಿಸ್ಕೊಳ್ತೀನಿ ಮೇಡಮ್. ವಿಜಯಲಕ್ಷ್ಮಿ ಜಿ, ಈಗ ಬಾಹ್ಯ ಅನುಭವಗಳನ್ನ ಪಡಿತೀವಿ ನಾವು. ಯಾವ ಮೂಲಕ ಪಡಿತೀವಿ? ನಾವು ಸ್ಥೂಲ ದೇಹ ನಾನು ಎನ್ನುವ ಅಭಿಮಾನವನ್ನ ಆತ್ಮ ತಿಳ್ಕೋತೈತಿ. ನಾನು ಸ್ಥೂಲ ದೇಹ ಅಂತ ಆತ್ಮ ತಿಳ್ಕೋತೈತಿ. ಅದು ನಾನು ಸೂಕ್ಷ್ಮ ಮತ್ತು ಕಾರಣ ದೇಹನು ಅಲ್ಲ. ಇಲ್ಲಿ ಪ್ರಶ್ನೆ ಏನು ಅಂದ್ರೆ, ಆತ್ಮ ತಿಳ್ಕೋತೈತಿ, ಅದು ಅಲ್ಲಿ ಅಜ್ಞಾನ, ಇನ್ನು ಅರಿವು ಇರಂಗಿಲ್ಲ. ಇದು ಸರಿಯಾಗಿ ಕೇಳಿಸ್ತಾ ಇಲ್ಲ ನಂಗೆ. ಇಲ್ಲಿ ಪ್ರಶ್ನೆ ಏನು ಅಂದ್ರೆ, ಈ ಬಾಹ್ಯ ಪ್ರಪಂಚದಲ್ಲಿ ಇವಾಗ ನಾವು ಪ್ರಪಂಚದಲ್ಲೇ ಅಲ್ವಾ ಇರೋದು. ಆ ಪ್ರಪಂಚದಲ್ಲಿ ನಾವು ಅನೇಕ ಅನುಭವಗಳನ್ನ ಪಡ್ತೀವಿ. ಅನುಭವಗಳಂದ್ರೆ 5 ವಿಷಯಗಳ ಅಷ್ಟೇನೆ ಅನುಭವವನ್ನು ಪಡೆಯೋದು. ಅದಕ್ಕೆಲ್ಲ ನಾವು ಬೇಕಾದಷ್ಟು ಚಿತ್ರ ವಿಚಿತ್ರಗಳನ್ನ ಮಾಡ್ಕೊಳ್ತೀವಿ. ಅನುಭವಗಳನ್ನ ಯಾವುದರಿಂದ ನಾವು ಗ್ರಹಿಸ್ತೀವಿ ಅನ್ನೋದು ಇಲ್ಲಿ ಪ್ರಶ್ನೆ. ಸ್ಥೂಲ ದೇಹದಿಂದ ಅನುಭವವನ್ನ ಗ್ರಹಿಸ್ತೇವೆ ಅಂತ ಹೇಳ್ತಾರೆ ಗುರು. ಸ್ಥೂಲ ದೇಹದಲ್ಲಿ ಅದನ್ನ ಅರ್ಥಕೊಳ್ಳೋದು ನಾವು ಇದನ್ನ ಫಸ್ಟ್ ಸ್ಥೂಲ ದೇಹ ಅಂತ ತಿಳ್ಕೊತೇವೆ ಇದನ್ನ. ಅದನ್ನ ಅರ್ಥಕೊಳ್ಳೋದು ಆತ್ಮ ಮಾತ್ರ. ಸರಿ, ಆತ್ಮ ಅದೇ ಯಾವ್ದು ಅರ್ಥಕೊಳ್ಳುತ್ತೆ ಅಂದ್ರೆ, ಆತ್ಮನ ಅರಿವಿನಲ್ಲೇ ಎಲ್ಲವೂ ಸಹ ಬೆಳಗೋದು, ಅದೇ ಅರ್ಥಕೊಳ್ಳೋದು. ಕೊನೆಯಲ್ಲಿ ವೀಕ್ಷಕ ಯಾರು ಅಂತಂದ್ರೆ ಆತ್ಮವೇ, ಅಂದ್ರೆ ಜೀವಾತ್ಮವೇ.
ಹ್ಮ್ ಈ ಬಾಹ್ಯ ಪ್ರಪಂಚದಲ್ಲಿ ಅನುಭವಗಳನ್ನ ನಾವು ಪಡಿಬೇಕಾದ್ರೆ, ಅದನ್ನ ಗ್ರಹಿಸ್ಬೇಕಾದ್ರೆ ಪಂಚೇಂದ್ರಿಯಗಳ ಮೂಲಕ ನಾವು ಗ್ರಹಿಸ್ಬೇಕು. 5 ಇಂದ್ರಿಯಗಳು ಅವು 5 ವಿಷಯಗಳನ್ನು ಮಾತ್ರ ನಾವು ಗ್ರಹಣ ಮಾಡೋದು. ಇವಾಗ 5 ಪಂಚೇಂದ್ರಿಯಗಳು ಯಾವುವು ಹೇಳಿ? 5 ಪಂಚೇಂದ್ರಿಯಗಳು ಕಣ್ಣು, ಕಿವಿ, ಮೂಗು, ಕರೆಕ್ಟ್. ಹಾ ಆ ಚರ್ಮ, ಹ್ಮ್ ಹ್ಮ್ ಇನ್ನೊಂದು ಆ ಕೈ ಕಾಲುಗಳು, ಅವೆಲ್ಲ ಕರ್ಮೇಂದ್ರಿಯಗಳು. ನಾಲಿಗೆ, ಜ್ಞಾನೇಂದ್ರಿಯಗಳು, ಅದೇ ಕಿವಿ, ಚರ್ಮ, ಕಣ್ಣುಗಳು, ನಾಲಿಗೆ, ಮೂಗು, ಇವೆಲ್ಲ 5 ಪಂಚ ಜ್ಞಾನೇಂದ್ರಿಯಗಳು. ಮೂಲಕ ನಾವು ಸ್ಥೂಲ ದೇಹದಿಂದ ನಾವು ಅನುಭವಗಳನ್ನ ಪಡಿತೀವಿ. ಹೊರಗಿನ ಪ್ರಪಂಚದ ಅನುಭವವನ್ನ ಪಡಿತೇವೆ. ಆ ಅನುಭವದ ವಿಷಯಗಳು ಯಾವುವು ಅಂತ ನಾವು ಹಿಂದಿನ ತರಗತಿಯಲ್ಲಿ ಚರ್ಚೆ ಮಾಡಿದ್ವಿ. ಅವುಗಳ ಯಾವುವು ಅನ್ನೋದನ್ನ ತಿಳಿಸ್ತೀರಾ? ಮೇಡಮ್, ನಾನು ಹೋದ ಸಲ ಕ್ಲಾಸ್ ಅಟೆಂಡ್ ಆಗಿರ್ಲಿಲ್ಲ. ಕ್ಲಾಸ್ ಬೇಡ, ಏನು ಓದಿರೋದು ಬೇಡ, ಸಾಮಾನ್ಯ ಜ್ಞಾನದಲ್ಲೇ ತಿಳ್ಕೊಳ್ಳೋಣ. ಇವಾಗ ನೀವು ಕಿವಿ ಅಂತಂದ್ರಿ. ಕಿವಿಯಿಂದ ನಾವು ಏನು ಗ್ರಹಣ ಮಾಡ್ತೀವಿ, ಏನು ಗ್ರಹಿಸ್ತೀವಿ? ಇದಕ್ಕೆ ಯಾವ ಒಂದು ಶ್ರವಣ ಬೇಕಾಗಿಲ್ಲ, ಕೇಳಿಸ್ಕೊಳ್ತೀವಿ. ಕೇಳಿಸ್ಕೊಳ್ಳೋದು ಶಬ್ದ ಮುಖಾಂತರ ನಾವು ಕೇಳಿಸ್ಕೊಳ್ತೀವಿ ಅಲ್ವಾ? ಹಾಗೆ ಇವಾಗ ಚರ್ಮದಿಂದ ಯಾವ ಅನುಭವ ನಮ್ಗೆ ಉಂಟಾಗತ್ತೆ? ಸ್ಪರ್ಶ ಅನುಭವ ಬೇಕಾದ್ರೆ ನೀವು ಹೇಳಿ. ಅವರು ಸ್ವಲ್ಪ ಪಾಸ್ ತಗೊಳ್ತಾರೆ, ಬೇಕಾದ್ರೆ ಹೇಳಿ. ಹೇಳಿ ಮೇಡಮ್, ಕ್ವಶನ್ ಕೇಳಿ. ಸ್ಪರ್ಶ ಅದೇ ಇವಾಗ ನಮ್ಮ ಪಂಚೇಂದ್ರಿಯಗಳು ಇದೆ. ಆ ಪಂಚೇಂದ್ರಿಯಗಳಿಗೆ ಯಾವುದು ವಿಷಯಗಳು ಅನ್ನೋದು ತಿಳ್ಕೊಳ್ಬೇಕಾಗಿ. ಸ್ಪರ್ಶ ನಾಲಿಗೆ ರುಚಿ, ಆಮೇಲೆ ಮೂಗು ವಾಸನೆ. ಆಯ್ತು. ಇದನ್ನು ವಾಸನೆ, ಕಣ್ಣು ನೋಟ ನಾವು ನೋಡ್ತೀವಿ. ಬಾಹ್ಯ ಪ್ರಪಂಚ ರೂಪ ಗ್ರಹಣವನ್ನು ಮಾಡ್ತೀವಿ, ಗ್ರಹಿಸ್ತೀವಿ. ಪಂಚ ಇಂದ್ರಿಯಗಳ ಮುಖಾಂತರ ಪಂಚ ವಿಷಯಗಳ ಗ್ರಹಣವನ್ನು ಮಾಡ್ತೀವಿ. ಓಕೆ ಮೇಡಮ್, ಗೊತ್ತಾಯ್ತಲ್ಲ ವಿಜಯಲಕ್ಷ್ಮೀಜಿ? ಇವಾಗ ಮೇಡಮ್ ಗೊತ್ತಾಯ್ತು. ಸಾಮಾನ್ಯ ಜ್ಞಾನ ಇದು, ಏನೋ ಗ್ರಂಥಗಳೇ ಏನೋ ಬೇಕಾಗಿರಲ್ಲ. ಇದು ಸಾಮಾನ್ಯ ಜ್ಞಾನ. ಇದನ್ನೇ ಇಲ್ಲಿ ಗುರುಗಳು ಬರ್ದಿರ್ತಾರೆ. ನಮಗೆ ಅದನ್ನು ಸಹ ನಾವು ವಿಚಾರ ಮಾಡಿರಲ್ಲ. ಈಗ ಮುಂದಿನ ಪ್ರಶ್ನೆ, ಸುಜಿಯಾಜಿ, ಸ್ಥೂಲ ದೇಹ ನಾನು ಎನ್ನುವ ಅಭಿಮಾನ ಯಾರಿಗಿರುತ್ತೆ? ಸ್ಥೂಲ ದೇಹ ನಾನು ಅನ್ನೋ ಅಭಿಮಾನ ಅಜ್ಞಾನಿಗಿರುತ್ತೆ. ಅಜ್ಞಾನಿಗಿರುತ್ತಾ? ಅಂದ್ರೆ ಸ್ವಲ್ಪ ವಿವರವಾಗಿ ಹೇಳ್ತೀರಾ? ಪ್ರತಿಯೊಬ್ಬನ ಮನುಷ್ಯನಿಗೂ ತನ್ನ ದೇಹ, ಮನಸ್ಸು, ಬುದ್ಧಿ ಎಲ್ಲ ತಾನೇ ಅಂತ ಒಂದು ಅಭಿಮಾನ ಇರುತ್ತೆ. ಆವಾಗ ಅವನಿಗೆ ಜ್ಞಾನ ಗುರುಗಳ ಮೂಲಕ ಇದನ್ನ ಕಲಿಯಕ್ ಹೋದಾಗ, ಜ್ಞಾನ ಬಂದಾದ್ಮೇಲೆ ಆವಾಗ ದೇಹ, ಮನಸ್ಸು, ಬುದ್ಧಿ ನಾನಲ್ಲ ಅನ್ನೋದು ಅವನಿಗೆ ಜ್ಞಾತ ಆಗತ್ತೆ. ಅದಕ್ಕೂ ಮುಂಚೆ ಅವನಿಗೆ ನೀವು ಹೇಳ್ತಾ ಇದ್ದೀರಲ್ಲ, ಇವಾಗ ಅವನು ಗೊತ್ತಾಗ್ತಾ, ಅಜ್ಞಾನಿ ಅನ್ನೋನು ಯಾರು? ದೇಹ, ಮನಸ್ಸು, ಬುದ್ಧಿ ಎಲ್ಲ ನಾನೇ, ಆ ದೇಹ ನಾನೇ ಅನ್ನೋದು ಅವನ್ಗಿರುತ್ತೆ. ಆ ಒಳಗಡೆ ಆತ್ಮ ಇದೇನೋದು ಗೊತ್ತಾಗಲ್ಲ ಅವನ್ಗೆ. ಎಲ್ಲ ಏನ್ ಮಾಡ್ತೀನಿ ನಾನೇ ಮಾಡ್ತಿರೋದು, ಈ ದೇಹನೇ ಮಾಡ್ತಿರೋದು. ಆ ದೇಹನೂ
ಆತ್ಮನ್ ಅದು ಬೇರೆ ಅಲ್ಲ. ಈಗ ಏನಾದ್ರೂ ಏಟಾದ್ರೆ ನನಗೆ ಆಗೋಯ್ತು, ಒಳಗಡೆ ಆತ್ಮ ಇದೆ, ಅದಕ್ ಅದ್ರಲ್ಲಿ ಇದೆ ಅನ್ನೋದು ಗೊತ್ತಾಗಲ್ಲ. ಎಲ್ಲ ನನಗೆ ನಂದೇನ್ನ ಇದು ಅಭಿಮಾನ ತನ್ನ ದೇಹದ ಮೇಲೆ ಅಭಿಮಾನ ತುಂಬಾ ಇರುತ್ತೆ ಅವನಿಗೆ. ಅದೇ ಅವನು ಜೀವಾತ್ಮ ಅಂತವನು. ಜೀವಾತ್ಮ, ಅವನಿಗೆ ಅಜ್ಞಾನ ಇರೋದು. ಅವನೇನ ಮಾಡ್ತಾನೆ, ಅವನಿಗೆ ನಿಜವಾಗ್ಲೂ ನಾನು ಆತ್ಮ, ನಾನು ಪರಮಾತ್ಮ ಸ್ವರೂಪಿ, ನಾನು ಆತ್ಮನೇ ಅನ್ನೋದು ಅವನಿಗೆ ಗೊತ್ತಿಲ್ಲ. ಅದೇ ಅಜ್ಞಾನ. ಹಾಗಾಗ್ಬಿಟ್ಟು ಅವನು ಸ್ಥೂಲ ದೇಹನೇ ನಾನು ಅಂತ ಅಂದ್ಬಿಟ್ಟು ಅನ್ಕೊಳ್ತಾನೆ ಅಲ್ವಾ? ಹೌದು. ಈ ಸ್ಥೂಲ ದೇಹ ನಾನು ಅಂತ ಇನ್ನು ಮುಂದಿನ ಕ್ವಶನ್ ಕೇಳ್ತಾರೆ. ಸ್ಥೂಲ ದೇಹ ನಾನು ಎನ್ನುವ ಅಭಿಮಾನ ಬರ್ಬೇಕಾದ್ರೆ ಇನ್ನು ಯಾವ್ಯಾವುದರ ಅಭಿಮಾನ ಇರ್ಬೇಕು ಅಂತ ಪ್ರಶ್ನೆ, ಮುಂದಿನ ಪ್ರಶ್ನೆ. ಇದನ್ನ ನೀವೇ ಹೇಳ್ಬಿಡಿ. ಸ್ಥೂಲ ದೇಹ ನಾನು ಎನ್ನುವ ಅಭಿಮಾನ ಬರಲು ಇನ್ನು ಯಾವುದರ ಅಭಿಮಾನವಿರಬೇಕು? ಪ್ರತಿಯೊಂದು ಕೆಲ್ಸನೂ ನಾನೇ ಮಾಡ್ತಿದ್ದೀನಿ, ಎಲ್ಲದಕ್ಕೂ ನಾನೇ ಕಾರಣ, ಎಲ್ಲಾನು ನಂದೇ. ಅದು ಮಾಡ್ಬೇಕಾದ್ರೆ ಇವಾಗ ಬರೀ ದೇಹ ಮಾತ್ರ ಇದ್ರೆ ಆಗತ್ತಾ? ನಾನು ಎಲ್ಲ ಕೆಲಸ ಮಾಡ್ತೀನಿ ಅಂತ ಅನ್ಕೊಂಡಾಗ ನನ್ಗೆ ಇನ್ನೂ ಬೇರೆ ಯಾವ್ದರ ಒಂದು ಅವಶ್ಯಕತೆ ಇದೆ. ಬರೀ ಸ್ಥೂಲ ದೇಹ ಅಲ್ಲ, ಮನಸ್ಸು ಬುದ್ಧಿ. ಅಂದ್ರೆ ಸೂಕ್ಷ್ಮ ದೇಹನು ನಾನು ಅನ್ನುವ ಅಭಿಮಾನ ಇರ್ಬೇಕು ಅಲ್ವಾ? ನಾನು ಏನಾದ್ರು ಕೆಲಸ ಮಾಡ್ಬೇಕು ಅಂತ ಅಂದ್ರೆ ನಾನು ಬರೀ ನಾನ್ ದೇಹ ಅನ್ಕೊಳಕ್ಕೆ ಸಾಧ್ಯ ಇಲ್ಲ. ಮತ್ತೆ ಅವೆರಡು ಇರ್ಬೇಕಾದ್ರೆ ಅದಕ್ಕೆ ಕಾರಣವಾದಂತಹ ಕಾರಣ ಶರೀರವು ಅದ್ರ ಮೇಲೂ ಸಹ ಅಭಿಮಾನ ಅನ್ನೋದು ನನ್ಗೆ ಇದ್ದೇ ಇರುತ್ತೆ. ಹೀಗೆ ಎಲ್ಲ 3 ದೇಹಗಳ ಅಭಿಮಾನ ಇರುತ್ತೆ. ಸ್ಥೂಲ ದೇಹ ಅಂತ ಅಂದ್ಬಿಟ್ಟು ನಾನು ಮೇಲ್ಗಡೆ ಹೇಳಿದ್ರು, ನಾನು ಈ ದೇಹ ಅಂತ ಹೇಳಿದ್ರು ಸಹ ನನಗೆ ಸೂಕ್ಷ್ಮ ದೇಹದ ಒಂದು ಅದಿದೆ ಅನ್ನೋದು, ಅದರ ಅರಿವು ಸಹ ಇರುತ್ತೆ. ಅದು ನಾನೇ ಅಂತ ಅಂದ್ಬಿಟ್ಟು ಅನ್ಕೊಳ್ತೀನಿ. ಇದಕ್ಕೆ ಕಾರಣವಾದಂತಹದ್ದು ಸಹ ನಾನೇ ಅಂತ ಅನ್ಕೊಳ್ತೀನಿ. ಆಮೇಲೆ ಇದು ಸುಲಭವಾದ ಪ್ರಶ್ನೆ. ಸ್ಥೂಲ ಶರೀರದೊಂದಿಗೆ ಅಭಿಮಾನವಿಟ್ಟುಕೊಂಡಿರುವ ಆತ್ಮನಿಗೆ ಏನೆಂದು ಕರೆಯುವರು? ಇಲ್ಲಿ ಒಂದ್ ಸ್ವಲ್ಪ ಹೇಳ್ಬಿಡ್ತೀನಿ ನಾನು. ಇವಾಗ ನಾವು ಯಾವುದ್ರ ಬಗ್ಗೆ ಮಾತಾಡ್ತಿದೀವಿ ಅನ್ನೋದು ಅಂದ್ರೆ, ಇವಾಗ ಚಿದಾಭಾಸ ಆಗಿರುತ್ತೆ. ನಿಮ್ಗೆ ಚೆನ್ನಾಗಿ ಗೊತ್ತಿದೆ, ಎಲ್ಲರಿಗೂ ಸಾಮಾನ್ಯವಾಗಿ ಚಿದಾಭಾಸ ಅಂದ್ರೆ ಏನು ಅಂತ. ಹೇಗೆ ಈ ಮನಸ್ಸಿನ ಮೇಲೆ ಆತ್ಮನ ಬೆಳಕು ಬಿದ್ದಾಗ ಅದು ಪ್ರತಿಫಲನವಾಗತ್ತೆ, ಅದು ಚಿದಾಭಾಸ. ಅದೇನೆ ಜೀವಾತ್ಮವಾಗಿ ಈ ದೇಹಗಳನ್ನೆಲ್ಲ ಅದು ಸೃಷ್ಟಿ ಮಾಡ್ಕೊಂಡು ಬರುತ್ತೆ. ಯಾಕೆಂದ್ರೆ ಅಲ್ಲಿ ಅಜ್ಞಾನ ಬಂದ್ಬಿಟ್ಟಿರುತ್ತೆ, ನಾನು ಯಾರು ಅನ್ನೋದು ಗೊತ್ತಿಲ್ಲದೆ ಇರೋದ್ರಿಂದ. ಅದು ಸೂಕ್ಷ್ಮ ಶರೀರ. ಸೂಕ್ಷ್ಮ ಶರೀರದಲ್ಲಿ ಏನೇನಿರುತ್ತೆ ಅನ್ನೋದೆಲ್ಲ ಹಿಂದಿನ ತರಗತಿಗಳಲ್ಲಿ ನಾವು ನೋಡಿ ಆಗಿದೆ. 19 ಅಂಶಗಳನ್ನ ಒಳಗೊಂಡಿರುತ್ತೆ. ಅದರಲ್ಲಿ ಚಿದಾಭಾಸವೂ ಇರುತ್ತೆ. ಇದು ಜೀವಾತ್ಮ. ಅದು ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಸಂಚಾರ ಮಾಡೋದು. ಈ ಸ್ಥೂಲ ದೇಹ ಬಹಳ ದಿನ ಇರಲ್ಲ. ಆ ಹುಟ್ಟು ಸಾವು ಅನ್ನೋದು ಇರೋದು ಸ್ಥೂಲ ದೇಹಕ್ಕೆ ಮಾತ್ರ. ಅದು ಸೂಕ್ಷ್ಮ ಶರೀರ, ಅದರಲ್ಲಿ ಚಿದಾಭಾಸ ಇರುತ್ತೆ. ಅದು ಜೀವಾತ್ಮ. ಅದು ಸಂಚಾರ ಮಾಡೋದು ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ. ಇದಕ್ಕೆ ನಾನು ದೇಹ ಅನ್ನುವ ಅಭಿಮಾನ ಇರೋದು. ಅದಕ್ಕೆ ಇವಾಗ ನಾವು ತಿಳುವಳಿಕೆ ಹೇಳ್ತಾ ಇರೋದು. ಇಲ್ಲ, ನೀನು ಪರಮಾತ್ಮ ಸ್ವರೂಪಿ ಅಂತಂದ್ಬಿಟ್ಟು ತಿಳುವಳಿಕೆ ಹೇಳ್ತಾ ಇರೋದು. ಇದನ್ನ ನಾವು ಮನಸ್ಸಿನಲ್ಲಿ ಗಮನದಲ್ಲಿ ನಾವು ಇರಿಸ್ಕೊಂಡು ನಾವು ಈ ಮನನವನ್ನ ಮಾಡಬೇಕು. ಅಂತಹ ಸ್ಥೂಲ ದೇಹ ನಾನು ಅಭಿಮಾನ ಇಟ್ಕೊಂಡಿರೋ ಆತ್ಮನನ್ನ ಏನೋ ಒಂದು ಕರಿತೀವಿ. ಅದು ಏನು ಅಂತ ಹೇಳ್ತೀರಾ? ವಿಶ್ವ ಅಂತ. ವಿಶ್ವ ಅಂತ ಅದು ಪರಿಪೂರ್ಣವಾಗಿ ಎಲ್ಲ 3 ದೇಹಗಳನ್ನು ಸಹ
ಅಲ್ಲಿ ನಾನು ಅಂತಂದ್ಬಿಟ್ಟು ಅನ್ಕೊಂಡಿರುತ್ತೆ. ವೀಣಾಜಿ ಏನಾದ್ರು ಕೇಳಿದ್ರೆ ಹೇಳ್ಬೋದಾ? ತಮ್ಗಾಗತ್ತಾ? ಇಲ್ಲ ಅಂತಂದ್ರೆ ಅಲ್ಲ, ನಾನು ಇದು ವಿಡಿಯೋ ನೋಡಿಲ್ಲ, ಜನರಲ್ ಆಗಿ ಯಾವ್ದಾದ್ರು ಇದ್ರೆ ಹೇಳ್ತೀನಿ ಅಷ್ಟೇ. ಸರಿ. ಸಾವಿತ್ರಿತಿ, ಮುಂದಿನ ಪ್ರಶ್ನೆ. ಕಾರಣ ಶರೀರದೊಂದಿಗೆ ಇಲ್ಲ, ಸೂಕ್ಷ್ಮ ಶರೀರ ಇನ್ನೂ ಆಗಿಲ್ಲ ಅಲ್ವಾ? ಸ್ಥೂಲ ಶರೀರದೊಂದಿಗೆ ಅಭಿಮಾನವಿಟ್ಟುಕೊಂಡಿರುವ ಆತ್ಮನಿಗೆ ಏನೆಂದು ಕರೆಯುವರು? ಆಯ್ತು. ಸೂಕ್ಷ್ಮ ಶರೀರದೊಂದಿಗೆ ಅಭಿಮಾನವಿಟ್ಟುಕೊಂಡಿರುವ ಆತ್ಮನಿಗೆ ಏನೆಂದು ಕರೆಯುವರು? ಸೂಕ್ಷ್ಮ ಶರೀರದೊಂದಿಗೆ ಅಭಿಮಾನ ಇಟ್ಟುಕೊಂಡಿರುವ ಆತ್ಮನಿಗೆ ತೈಜಸ ಅಂತ ಕರೀತಾರೆ. ಇನ್ ಸ್ವಲ್ಪ ಅದೇ ವಿವರಿಸ್ತೀರಾ? ಅಲ್ವಾ, ಸ್ವಪ್ನದ ಸ್ಥಿತಿನಲ್ಲಿ ಆ ಸೂಕ್ಷ್ಮ ಶರೀರನೇ ಎಲ್ಲ ಇದ್ ಮಾಡ್ಕೊಂಡ್ ಬರೋದದು. ಅದನ್ನೇ ಆ ಸ್ವಪ್ನ ಅವಸ್ಥೆನಲ್ಲಿ ನಡೀತಕ್ಕಂಥದ್ದೆಲ್ಲ ವ್ಯವಹಾರ ಎಲ್ಲ, ಅದಕ್ಕೆ ಅದನ್ನ ತೈಜಸ ಅಂತ ಕರೀತಾರೆ. ಇನ್ನು ಕಾರಣ ಶರೀರದೊಂದಿಗೆ ಅಭಿಮಾನ ಇಟ್ಕೊಂಡಿರುವ ಆತ್ಮನನ್ನ ಪ್ರಾಜ್ಞ ಅಂತ ಕರೀತಾರೆ. ಪ್ರಾಜ್ಞ ಅಂತ ಯಾಕೆ ಕರೀತಾರೆ ಅನ್ನೋದು ಸ್ವಲ್ಪ ಹೇಳ್ತೀರಾ? ಆಗ್ಲೇ ಒಂದಷ್ಟು ವಿವರಿಸ್ಬಿಟ್ಟಿದ್ದೀನಿ, ಆದ್ರೆ ಪ್ರಾಜ್ಞ ಅನ್ನೋದನ್ನ ನಾನು ಮೆನ್ಷನ್ ಮಾಡಿಲ್ಲ. ಅಂದ್ರೆ ಅದಕ್ಕೆ ಏನು ಗೊತ್ತಿಲ್ಲ ಅನ್ನೋದು ಇರತ್ತಲ್ವಾ, ಅಜ್ಞಾನ ಇರತ್ತಲ್ವಾ, ಏನು ಕಾರಣ ಶರೀರ ಜ್ಞಾನ ಹಾಗಾಗಿ ಅದನ್ನ ಪ್ರಾಜ್ಞ ಅಂತ ಕರೀತಾರೆ ಅಂತ. ಜ್ಞಾನ ಅಜ್ಞಾನ ಅನ್ನೋದು ಯಾವುದು ಇರಲ್ಲ, ಅದಕ್ಕೆ ಮೀರಿದ್ದದ್ದು ಅಂತಂದ್ರೆ ಅಲ್ಲಿ ಬರೀ ಅರಿವು ಮಾತ್ರ ಇರುತ್ತೆ. ಪ್ರಾಜ್ಞ ಅಂತ ಕರಿಬೇಕಾದ್ರೆ ಹೌದು, ಅಲ್ಲಿ ಏನು ಗೊತ್ತಿರಲ್ಲ, ಅರಿವು ಮಾತ್ರ ಇರುತ್ತೆ, ಜ್ಞಾನನೂ ಇರಲ್ಲ. ಹಾಗಾಗಿ ಅಲ್ಲಿ ಆನಂದ ಅನ್ನೋದ್ರ ಅನುಭವ ನಮ್ಗೆ ಆಗೋದು. ಈ ಅಹಂ ಎಲ್ಲಿರುತ್ತೋ ಅಲ್ಲಿ ನಮಗೆ ಸಂಪೂರ್ಣವಾಗಿ ಆನಂದದ ಅನುಭವ ಆಗಲ್ಲ. ದುಃಖ ಸುಖ ಈ ರೀತಿಯ ದ್ವಂದ್ವಗಳನ್ನ ಅನುಭವಿಸ್ತೀವಿ. ಅಹಂ ಎಲ್ಲಿ ಇಲ್ವೋ, ಯಾವ ಸ್ಥಿತಿಯಲ್ಲಿ ಇಲ್ವೋ ಅಲ್ಲಿ ಬರೀ ನಾನು ಸಚ್ಚಿದಾನಂದ ಸ್ವರೂಪ ಅನ್ನುವುದು ಪ್ರಕಟವಾಗುತ್ತೆ. ಸತ್ ಚಿತ್ ಅನ್ನೋದು ನಮ್ಗಾಗ್ಲೇ ಗೊತ್ತು, ನಾನು ಇದೀನಿ ಅನ್ನುವುದು, ಮತ್ತೆ ನನ್ನ ಇರುವಿಕೆಯ ಅರಿವು ಸಹ ಗೊತ್ತು. ಮತ್ತೆ ಹೀಗೆ ಗಾಢ ನಿದ್ರಾವಸ್ಥೆಯಲ್ಲಿ ನಾನು ಆನಂದವನ್ನ ಅನುಭವಿಸ್ತೀನಿ ಅಂತಂದ್ರೆ ಅದು ಸುಖ ದುಃಖಗಳು ಅನ್ನುವುದು ಯಾವುದೂ ಇರಲ್ಲ. ಆ ಒಂದು ಸ್ಥಿತಿಯಲ್ಲಿ ಎಲ್ಲವೂ ಒಂದೇ. ಆಗ್ಲೇ ಹೇಳಿದಾಗೆ ರಾಜನೂ ಒಂದೇ, ಮತ್ತೆ ಸೇವಕನೂ ಒಂದೇ, ಒಂದು ಪ್ರಾಣಿನೂ ಒಂದೇ, ಮನುಷ್ಯನೂ ಒಂದೇ. ನಿದ್ರಾವಸ್ಥೆಯಲ್ಲಿ ಎಲ್ಲವೂ ಒಂದೇ. ಅಲ್ಲಿ ಜ್ಞಾನವಾಗ್ಲಿ ಅಜ್ಞಾನವಾಗ್ಲಿ ಯಾವುದೂ ಇಲ್ಲ. ಅಂತಹ ಸ್ಥಿತಿ ಬರೀ ಅಲ್ಲಿ ಅರಿವು ಮಾತ್ರ ಇದೆ. ಹಾಗಾಗಿ ಅದನ್ನ ಪ್ರಾಜ್ಞ ಅಂತ ಕರೀತಾರೆ. ಈ 3 ಅವಸ್ಥೆಗಳನ್ನ ನೀವೇ ಹೇಳಿ ಸಾವಿತ್ರಿಜಿ. 3 ಅವಸ್ಥೆಗಳ ಬಗ್ಗೆ ಯಾತಕ್ಕೆ ನಾವು ತಿಳಿದುಕೊಳ್ಬೇಕು? ಯಾಕೆ ಅಂತಂದ್ರೆ ಎಚ್ಚರದ್ದು ಮಾತ್ರ ಎಲ್ಲಾರ್ಗು ಗೊತ್ತಾಗೋಗಿರತ್ತೆ, ಎಚ್ಚರದ್ದು ತಿಳ್ಕೊತೀವಿ. ಈ ಸ್ವಪ್ನವನ್ನು ಕೂಡ ನಮ್ಗೆ ಅಜ್ಞಾನ ಇರೋದ್ರಿಂದ ಸ್ವಪ್ನಾವಸ್ಥೆಯನ್ನ ಕೂಡ ನಾವು ತಿಳ್ಕೊಬೇಕಾಗತ್ತೆ. ನಿಜ ಯಾವುದು, ಸತ್ಯ ಯಾವುದು ಅನ್ನೋದನ್ನ ನಾವು ಅರಿಬೇಕು ಅಂತಂದ್ರೆ ಸ್ವಪ್ನಾವಸ್ಥೆನಲ್ಲಿ ಏನು ನಾವು ತಿಳ್ಕೊಬೇಕಾಗತ್ತೆ. ಮೂರು ಅವಸ್ಥೆಗಳನ್ನ, ಈ ಎರಡು ಇದನ್ನು ಸ್ವಪ್ನ ಸುಷುಪ್ತಿ ಅವಸ್ಥೆನೂ ನಾವು ತಿಳ್ಕೊಂಡಾಗ ಸತ್ಯದ ಅರಿವು ನಮಗ ಆಗತ್ತೆ ಅಂತ ಇವಾಗ ಇದನ್ನೆಲ್ಲ ವಿವರಿಸ್ಕೊಂಡು ಬಂದಿದ್ದೀರಲ್ವಾ. ಹಾಗಾಗಿ ಸತ್ಯವನ್ನು ನಾವು ಅರಿಯೋದೇ ಅಲ್ವಾ ಇಲ್ಲಿ ಬೇಕಾಗಿರೋದು. ಹೇಗೆ ನೀವು ಇದು ಸತ್ಯ ಇದು ಸತ್ಯ ಅಲ್ಲ ಅಂತ ಹೇಗೆ ನೀವು ವಿಭಾಗವನ್ನು ಮಾಡ್ತೀರಾ ಅದು ಹೇಳಿ. ಯಾಕೆ ಅಂತಂದ್ರೆ ಜಾಗ್ರತೆ, ಇವಾಗ ಸ್ವಪ್ನದಲ್ಲಿ ಸ್ವಪ್ನ ಬಂದ ಮೇಲೆ ಅವನಿಗೂ ಗೊತ್ತಾಗತ್ತಲ್ವಾ, ನಾನು ಸ್ವಪ್ನ ಕಂಡಿದ್ದು ಸುಳ್ಳು ಬಿಡೋ ಅದು ಕನಸು ಅಂತ ಅವನಿಗೂ ಅರಿವಾಗತ್ತೆ. ಆದ್ರೆ ಎಚ್ಚರದ್ದು ಕೂಡ ಅದು ಕೂಡ ಬರ್ತಾ ಇರತ್ತೆ ಹೋಗ್ತಾ ಇರತ್ತೆ, ಅದು ಮಿಥ್ಯ ಅನ್ನೋದನ್ನ ಅವನ್ಗೆ ಅರಿವಾಗಿರತ್ತೆ. ಹಾಗಾಗಿ
ಈ ಸ್ವಪ್ನದ್ದು ಇನ್ನು ಇದು ಬೇರೆ ಮಿಥ್ಯ, ಎಚ್ಚರದ್ದು ಕೂಡ ಸ್ವಪ್ನದ ಹಾಗೆ ಇದು ಮಿಥ್ಯ ಅಂತ ತಿಳ್ಕೊಬೇಕಾಗಿರತ್ತೆ. ಅದು ಗಾಢ ಅನುಭವಗಳಾಯ್ತು, ಹ ಗಾಢ ನಿದ್ದೆ ಅನುಭವಗಳಾಯ್ತು. 2 ಅನುಭವಗಳು ಆಯ್ತು. ಇನ್ ಗಾಢ ನಿದ್ದೆ ಅವಸ್ಥೆನಲ್ಲಿ ಅಲ್ಲಿ ಅವನಿಗೆ ಸೂಕ್ಷ್ಮಕ್ಕೆ ಹೋಗಿರೋದ್ರಿಂದ ಆನಂದ ಬರ್ತಾ ಇರತ್ತೆ, ಹೋಗ್ತಾ ಇರತ್ತಲ್ವಾ. ನಿದ್ದೆಗೆ ಹೋದಾಗ ಆನಂದ ಬರುತ್ತೆ, ನಿದ್ದೆ ಇದ್ಮೇಲೆ ಮತ್ತೆ ಆನಂದ ಇರಲ್ಲ. ಅವನಿಗೆ ಗೊತ್ತಾಗತ್ತೆ ಯಾವುದೋ ಒಂದು ಶಾಶ್ವತವಾದ ಆನಂದ ಇರ್ಬೇಕಲ್ವಾ ಅನ್ನೋದು. ಶಾಶ್ವತವಾದ ಆನಂದನ ಹುಡುಕೋದೇ ಅಲ್ವಾ. ಹಾಗಾಗಿ ಅವಷ್ಟಲ್ಲದೆ ಬೇರೆ ಇನ್ನೇನಾದ್ರೂ ಇದೆಯಾ? ಯಾಕೆ ಅಂತಂದ್ರೆ 3ರಲ್ಲೂ ಅರಿವಾಗ್ತಾ ಇರ್ತಕ್ಕಂಥದ್ದೇ ನಾನು. ಆ ನಿಜವಾದ ನಾನು ಅನ್ನೋದನ್ನ ಅರಿಬೇಕಾಗಿರೋದ್ರಿಂದ ಈ 3 ಅವಸ್ಥೆಗಳನ್ನ ನಾವು ತಿಳ್ಕೊಬೇಕಾಗಿರತ್ತೆ ಅಂತ. ಯಾಕೆ ಅಂತಂದ್ರೆ ಗೊತ್ತಾಗತ್ತೆ ಯಾವ ನಾನು ಅನ್ನೋದು ಗೊತ್ತಿರಲ್ವಲ್ಲ. ಎಲ್ಲಾ ನಾನುಗಳು ಮಿಕ್ಸ್ ಆಗಿ ಹೋಗ್ಬಿಟ್ಟಿರತ್ತೆ, ದ್ವಂದ್ವ ಇರತ್ತೆ. ಜಾಗ್ರತೆಗೆ ಬಂದಾಗ ಬೇರೆಯವ್ರನ್ನ ಕೇಳೋಣ, ನೋಡೋಣ, ಬೇರೆಯವ್ರ ಜೊತೆ ವ್ಯವಹಾರ ಮಾಡ್ತಾರಲ್ವಾ. ಹಾಗಾಗಿ ಅಲ್ಲ, ಇದನ್ನ ಮೀರಿನು ಬೇರೆ ಇನ್ನು ಒಂದಷ್ಟು ಅಂಶಗಳನ್ನ ನಾವು ತಿಳ್ಕೊಳ್ಬೇಕು. ಬೇರೆಯವ್ರು ಯಾರಾದ್ರೂ ಹೇಳ್ತಾರೆ ನೋಡೋಣ. ವಿಜಯಲಕ್ಷ್ಮಿ ಸೂಕ್ಷ್ಮ ಶರೀರ, ಕಾರಣ ಶರೀರದನ್ನು ಅವಸ್ಥೆಗಳನ್ನೆಲ್ಲ ಅರಿಬೇಕಾಗಿರೋದ್ರಿಂದ ಬರೀ ಜಾಗ್ರತೆ ಮಾತ್ರನೇ ಅರಿತಾ ಇದ್ರೆ ಸಾಕಾಗಲ್ಲ ಅಲ್ವಾ. ಸ್ವಪ್ನದ್ದನ್ನು ನಾವು ಅರಿಬೇಕಾಗತ್ತೆ, ಸುಷುಪ್ತಿ ಬಗ್ಗೆನೂ ಕೂಡ ನಾವು ಅರಿಬೇಕಾಗತ್ತೆ. ಹಾಗಾಗಿ ಆಯ್ತು ಸಾವಿತ್ರಿಜಿ, ನೋಡೋಣ. ವಿಜಯಲಕ್ಷ್ಮೀಜಿ, ಈ 3 ಅವಸ್ಥೆಗಳನ್ನ ನಾವು ಯಾತಕ್ ತಿಳಿದುಕೊಳ್ಬೇಕು? ನಿಮ್ಮ ಒಂದು ಅನಿಸಿಕೆಯನ್ನ ಹಂಚ್ಕೊಳ್ಳಿ. ಇದ್ರ ಮುಖಾಂತರ ನಾವ್ ಏನ್ ತಿಳ್ಕೊಳ್ತೀವಿ? ಅವ್ರು ಹೇಳಿದ್ರು, ಒಂದಷ್ಟು ಅಂಶಗಳನ್ನ ಹೇಳಿದ್ರು, ಇಲ್ಲೆಲ್ಲನೂ ಬದಲಾವಣೆಗಳಾಗ್ತಾ ಇರುತ್ತೆ. ಹಾಗಾಗ್ಬಿಟ್ಟು ಯಾವ್ದು ಬದಲಾವಣೆ ಆಗ್ತಾ ಇರುತ್ತೋ ಅದು ನಾನಲ್ಲ. ಅದು 3 ಅವಸ್ಥೆಗಳಲ್ಲೂ ನಾನು ಅನ್ನೋದು ಮಾತ್ರ ಇತ್ತು, ಅದು ಮಾತ್ರ ಸತ್ಯ, ಇದೆಲ್ಲ ಮಿಥ್ಯ ಅಂತ ಇನ್ನು ಸ್ವಲ್ಪ ವಿವರವಾಗಿ ಅದನ್ನ ವಿಂಗಡಿಸಿ ಹೇಳಕ್ಕೆ ಸಾಧ್ಯ ಆದ್ರೆ ಹೇಳಿ. ವಿಜಯಲಕ್ಷ್ಮಿ ಅವರು. ಈಗ ಗಾಢ ನಿದ್ರೆದು ಅಂತ ಹೇಳ್ಬೇಕಂದ್ರೆ ಈಗ 3 ಅವಸ್ಥೆಯಲ್ಲಿ ಏನು ಕೇಳಿಸಲ್ಲ. ಹೌದು, ನಿಮ್ಮ ಇಂಟರ್ನೆಟ್ ಸರಿ ಹೋಗಿ ಆಮೇಲೆ ನೋಡೋಣ. ವಿಜಯಲಕ್ಷ್ಮೀಜಿ, ಏನು ಗೊತ್ತಾಗ್ತಾ ಇಲ್ಲ ನನಗ್ ಮಾತ್ರನ, ಬೇರೆಯವ್ರಿಗೂ ಗೊತ್ತಾಗ್ತಾ ಇಲ್ಲ. ಇಲ್ಲ ಇಲ್ಲ, ಅವ್ರದ್ದು ವಾಯ್ಸ್ ಗೊತ್ತಾಗ್ತಾ ಇಲ್ಲ ಅವ್ರದ್ದು. ವಿಜಯಲಕ್ಷ್ಮಿ ಅವರೇ, ಏನು ಗೊತ್ತಾಗ್ತಾ ಇಲ್ಲ ನಮ್ಗೆ. ಇರ್ಲಿ, ಪರವಾಗಿಲ್ಲ. ಶಶಿಧರ್ ಹೇಳಿ ಸರ್. ಮೇಡಮ್, ಇಲ್ಲಿ ಈ 3 ಅವಸ್ಥೆಗಳು ಕೇಳಿಸ್ತಾ ಇಲ್ಲ ಮೇಡಮ್, ಕೇಳಿಸ್ತಾ ಇಲ್ಲ. ಸರಿಯಾಗಿ ಕೇಳಿಸ್ಲಿಲ್ಲ ಅವಾಗ್ಲೇ, ಅದಕ್ಕೆ ಇವಾಗ ಶಶಿಧರ್ ಇದ್ದಾರೆ. ಆಮೇಲೆ ನೀವು ಅದರ ಮೀರಿ ಏನಾದ್ರು ತಿಳಿಸೋದಾದ್ರೆ ತಿಳಿಸೋರಂತೆ, ಆಗ್ಬೋದಾ? ಶಶಿಧರ್ ಸರ್, ನೀವು ಮುಂದುವರಿಸಿ. ಮೇಡಮ್, ಇಲ್ಲಿ ಮೇಡಮ್ ನಾವು ಪ್ರಪಂಚ ಅಂದ್ರೆ ಈಗ ನಮ್ಮ ಎಕ್ಸಿಸ್ಟೆನ್ಸ್ ಅನ್ನೋದು ನಮಗೆ ಗೊತ್ತಾಗ್ತಿರೋದೇನೆ ಈ ಜಾಗೃತ ಅವಸ್ಥೆನಲ್ಲಿ. ಆಮೇಲೆ ನಮ್ಮ ಸಹ ಹೆಚ್ಚಿನ ವ್ಯವಹಾರ ನಡೆಯೋದು ಸಹ ಜಾಗೃತ ಅವಸ್ಥೆಯಲ್ಲಿ. ಸ್ವಪ್ನ ಮತ್ತೆ ಸುಷುಪ್ತಾವಸ್ಥೆಗಳು ನಮ್ಗೆ ಉದಾಹರಣೆ ಕೊಡ್ತವೆ. ಅಂದ್ರೆ ಅಶಾಶ್ವತವಾದದ್ದು ಯಾವುದು, ಯಾವ ರೀತಿ ಇರುತ್ತೆ ಅನ್ನೋ ಒಂದು ಉದಾಹರಣೆ ಕೊಡೋದು ನಮ್ ಸ್ವಪ್ನಾವಸ್ಥೆ. ಅಂದ್ರೆ ಅದ್ರ ಕಲ್ಪನೆ ಕೊಡುವಂಥದ್ದು ಸ್ವಪ್ನಾವಸ್ಥೆ. ಸ್ವಪ್ನಾವಸ್ಥೆ ಸುಳ್ಳು ಅನ್ನೋದು ನಾವು ಸುಲಭನಾಗಿ ಹೇಳ್ಬಿಡ್ತೀವಿ. ಯಾರು ಅದನ್ನ ತಿಳಿಸ್ಕೊಡೋ ಅವಶ್ಯಕತೆನೇ ಇಲ್ಲ. ಅದು ಸುಳ್ಳು ಅನ್ನೋದು ನಮ್ಗೆ ನಾವೇ ಹೇಳ್ತೀವಿ. ಅಷ್ಟು ಸುಲಭನಾದಂತ ಉದಾಹರಣೆ ಅದು. ಸೊ ಇದನ್ನ ನೋಡ್ಕೊಂಡು ನಾವು ಜಾಗೃತಾವಸ್ಥೆನೂ ಸಹ ಇದೇ ರೀತಿ ಇದು ಅಂತ ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡೋದಕ್ಕೆ ಒಂದು ಸುಲಭನಾದ ಒಂದು ಉದಾಹರಣೆ ಆಗಿರುತ್ತೆ ಅದು. ಅದೇ ರೀತಿ ನಿದ್ರಾವಸ್ಥೆ, ಸುಷುಪ್ತಾವಸ್ಥೆ ಅನ್ನೋದು ಯಾವ ತರ ನಮ್ಗೆ ಉಪಯೋಗ ಆಗುತ್ತೆ ಅಂದ್ರೆ, ಅಲ್ಲಿ ಆನಂದ ಮಾತ್ರ ಇರುತ್ತೆ ಅಂತ ನೀವ್ ಹೇಳಿದ್ರಿ. ಸೊ ಆ ಆನಂದ ಅನ್ನೋದು ಶಾಶ್ವತವಾದದ್ದು. ಅದು ಯಾವ ರೀತಿ ಇರುತ್ತೆ ಅಂದ್ರೆ, ಆನಂದ ಸ್ವರೂಪ ಅಂದ್ರೆ ಪರಮಾತ್ಮನ ಸ್ವರೂಪ ಯಾವ ರೀತಿ ಇರಬಹುದು ಅನ್ನೋದಕ್ಕೆ ಒಂದು ಸೂಕ್ಷ್ಮವಾದಂತ ಉದಾಹರಣೆ ಕೊಡೋದಕ್ಕೆ ಬಹುಶಃ ಒಂದು ಸ್ಥಿತಿನ ಪರಮಾತ್ಮ ಸೃಷ್ಟಿ ಮಾಡಿದ್ದಾನೆ ಅಂತ ಅನ್ಸುತ್ತೆ.
ಇವೆರಡರ ಮುಖಾಂತರ ನಾವು ಒಂದು ಯಾವುದು ಅಸತ್ಯ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಮತ್ತೆ ಸತ್ಯ ಯಾವುದು ಅಂತ ತಿಳ್ಕೊಳ್ಳೋದು, ಎರಡಕ್ಕೂ ಸಹ ಈ ಎರಡು ಅವಸ್ಥೆಗಳು ನಮ್ಗೆ ಉದಾಹರಣೆ ತೋರಿಸುತ್ತೆ ಅನ್ಸುತ್ತೆ ಮೇಡಮ್. ಅದಲ್ದೇನೆ ಜಾಗೃತ ಅವಸ್ಥೆನ ನಾವು ಯಾಕೆ ಅಷ್ಟೊಂದು ಬಲವಾಗಿ ನಂಬಿದೀವಿ, ಇದು ಸತ್ಯ ಅಂತ ಯಾಕೆ ನಂಬಿದೀವಿ ಅಂತಂದ್ರೆ, ಈ ನಿದ್ರಾವಸ್ಥೆ ಮತ್ತೆ ಸ್ವಪ್ನಾವಸ್ಥೆ ಕ್ಷಣಿಕವಾದಂತ ಸ್ವಲ್ಪ ಸಮಯದ, ಜಾಸ್ತಿ ಸಮಯ ತಗೊಳೋದಿಲ್ಲ. ಆದಷ್ಟು ಬೇಗ ನಮ್ಗೆ ಅದರಿಂದ ಹೊರಬಡ್ತೀವಿ, ಅವುಗಳನ್ನ ನಾವು ಗುರುತಿಸ್ತೀವಿ. ಆದ್ರೆ ಈ ಜಾಗೃತ ಅವಸ್ಥೆ ಅನ್ನೋದು ತುಂಬಾ ವರ್ಷಗಳ ಕಾಲ ಉಳ್ಕೊಂಡಿರುತ್ತೆ. ಹಂಗಾಗಿ ನಮ್ಗೆ ಇದು ಶಾಶ್ವತವಾದದ್ದು, ಇದು ಸತ್ಯ ಅನ್ನೋ ಭ್ರಮೆಗೆ ನಾವು ಬಂದ್ಬಿಡ್ತೀವಿ. ಮತ್ತೆ ನಮ್ಮ ಈ ಎಲ್ಲಾ ತಿಳುವಳಿಕೆಗಳು ಮತ್ತೆ ಇದರ ಎಲ್ಲಾ ಚಿಂತನೆಗಳು, ಆಲೋಚನೆಗಳು ಇವೆಲ್ಲವೂ ಸಹ ಜಾಗೃತ ಅವಸ್ಥೆಯಲ್ಲೇ ನಡೀತಾ ಇದೆ. ಈ ನಮ್ಮ ಚರ್ಚೆ ಸಮೇತ ಜಾಗೃತ ಅವಸ್ಥೆಯಲ್ಲಿ ನಡೀತಾ ಇದೆ. ಹಾಗಾಗಿ ನಮ್ಗೆ ಇದೇ ಶಾಶ್ವತ, ಇದೇ ಸತ್ಯ ಅನ್ನೋ ಒಂದು ಭ್ರಮೆ ಮೂಡಿಸುತ್ತೆ. ಆದ್ರೆ ನಿಜವಾದ ಜ್ಞಾನದ ಮುಖಾಂತರ ಮತ್ತೆ ಸತತವಾದಂತ ಅಭ್ಯಾಸದ ಮುಖಾಂತರ ನಾವು ಇದು ಸುಳ್ಳು ಅನ್ನೋದು ತಿಳ್ಕೊಬಹುದು. ಅಂದ್ರೆ ಈಗ ಇದು ಶಾಶ್ವತ ಅಲ್ಲ ಅನ್ನೋದು ನಮ್ಗೆ ಗೊತ್ತಲ್ಲ. ಏನು ನಾವು ಈ ದೇಹ ಶಾಶ್ವತ ಅಲ್ಲ, ದೇಹ ಹೋದ ತಕ್ಷಣ ಮನಸ್ಸುನು ಹೊರಟೋಗುತ್ತೆ, ಅದನ್ನು ಇರೋದಿಲ್ಲ. ಸೊ ಸೂಕ್ಷ್ಮ ಶರೀರನೂ ಹೋಗುತ್ತೆ, ಸ್ಥೂಲ ಶರೀರನೂ ಹೋಗುತ್ತೆ ಅನ್ನೋದು ಅರಿವನ್ನ ತಿಳ್ಕೊಂಡು ಅದನ್ನ ನಮ್ಮಲ್ಲಿ ಶಾಶ್ವತವಾಗಿ ಅದನ್ನ ನೆಲೆ ಊರ್ಬೇಕು, ಆ ಜ್ಞಾನ ಊರ್ಬೇಕು. ಅದು ಆದಾಗ ಮಾತ್ರ ನಾವು ಪರಮಾತ್ಮನ ನಿಜ ಸ್ವರೂಪನ ತಿಳ್ಕೊಳಕ್ ಸಾಧ್ಯ ಆಗಬಹುದು ಅಂತ. ಸುಮಾರು ಸಾಕಷ್ಟು ವಿವರಣೆಯನ್ನ ಕೊಟ್ಟಿದ್ದೀರಾ, ಧನ್ಯವಾದಗಳು. ವಿಜಯಲಕ್ಷ್ಮೀಜಿ, ನೀವು ಏನಾದ್ರೂ ಹೇಳೋದಾದ್ರೆ ಹೇಳಿ. ಇವಾಗ ಇಂಟರ್ನೆಟ್ ಸರಿ ಹೋಗಿದ್ರೆ ಮುಂದುವರಿಸಿ, ಇಲ್ಲಾಂದ್ರೆ ಯಾವಾಗ ಸರಿ ಹೋಗುತ್ತೋ ಅವಾಗ ಮಾತಾಡೋರಂತೆ. ಏನೋ ಅವ್ರು ಮಾತಾಡ್ತಾ ಇಲ್ಲ. ಅದೇ ಅವ್ರಿಗೆ ಕೇಳಿಸ್ತಾ ಇಲ್ವೋ, ಇದಾರೋ ಇಲ್ವೋ ಅವರು? ಇದಾರೆ, ಆದ್ರೆ ಏನು ಮಾತಾಡ್ಲಿಲ್ಲ. ಸುಜಾಜಿ, ನೀವು ಇದ್ರ ಬಗ್ಗೆ ಏನಾದ್ರೂ ಹೇಳೋದಾದ್ರೆ ಹೇಳಿ. ಇಲ್ಲ, ಇಲ್ಲ, ಏನಿಲ್ಲ. ಅದೇ ಇವಾಗ ಏನು ನಾವು ಮೂರು ಅವಸ್ಥೆಗಳಿಂದ ನಾವೇನ್ ತಿಳ್ಕೊಳ್ತೀವಿ ಅಂದ್ರೆ, ನೀವೆಲ್ಲ ಹೇಳಿದ ಹಾಗೆ ಎಲ್ಲವೂ ಸತ್ಯನೇ. ಆದ್ರೆ ಇವಾಗ ನನಗೆ ಈ ದೇಹ ಅನ್ನೋದು ನನಗೆ ಅಭಿಮಾನ ಇದೆ. ಈಗ ಜಾಗೃತ ಅವಸ್ಥೆಯಲ್ಲಿ ನಾನು ಈ ದೇಹನೇ, ಈ ಮನಸ್ಸು ನಾನು, ಬುದ್ಧಿ ನಾನು ಅಂತ ತಿಳಿದುಕೊಂಡು ವ್ಯವಹಾರವನ್ನು ಮಾಡ್ತಾ ಇದ್ದೀನಿ. ಇಲ್ಲಿ ನನಗೆ ಕಾಣಿಸುವಂತಹ ಪ್ರಪಂಚವೂ ಸತ್ಯವೇ ಅಂತ ತಿಳ್ಕೊಂಡಿರ್ತೀನಿ. ಯಾಕೆಂದ್ರೆ ನೀವೆಲ್ಲ ಹೇಳಿದ ಹಾಗೆ ನನಗೆ ಅಜ್ಞಾನ ಇರೋದ್ರಿಂದ ನನ್ನ ಆತ್ಮ ನಿಜ ಸ್ವರೂಪ, ನನ್ನ ಸ್ವಸ್ವರೂಪ ಅಜ್ಞಾನ ಇರೋದ್ರಿಂದ ಆ ರೀತಿಯಲ್ಲಿ ನಾನು ತಪ್ಪಾಗಿ ಅರ್ಥವನ್ನ ಮಾಡ್ಕೊಂಡಿದ್ದೀನಿ. ಅದು ಗೊತ್ತಿಲ್ಲ, ಆದ್ರೆ ಇವಾಗ ವಿವೇಕದಿಂದ ನಾನು ತಿಳ್ಕೊಳ್ಬೇಕು. ಹಾಗೆ ನಾನು ಈಗ ಅವಲೋಕನವನ್ನು ಮಾಡ್ತಾ ಇದ್ರೆ ನನ್ನ ದೇಹದಲ್ಲಿ ಬದಲಾವಣೆಗಳನ್ನ ನಾನು ನೋಡ್ತೀನಿ. ನಾನಿವಾಗ ಹೇಳ್ತೀನಿ, ನಾನು ಒಂದಷ್ಟು ವರ್ಷಗಳ ಹಿಂದೆ ನಾನು ಒಂದು ಜಾಗದಲ್ಲಿದ್ದೆ, ಆಮೇಲೆ ಇನ್ನೊಂದು ಜಾಗದಲ್ಲಿದ್ದೆ, ಈಗ ಇನ್ನೊಂದು ಸ್ಥಳದಲ್ಲಿ, ಇವಾಗ JP ನಗರದಲ್ಲಿದ್ದೀನಿ. ಮತ್ತೆ ನಾನು ಆವಾಗ ಆ ಕೆಲಸ ಮಾಡಿದೆ, ಇವಾಗ ಈ ಕೆಲಸ ಮಾಡ್ತಾ ಇದ್ದೀನಿ, ಈ ರೀತಿಯಲ್ಲೇ ಹೇಳ್ತೀನಿ. ಅದೆಲ್ಲ ನಾನು ಮಾಡ್ತಾ ಇದ್ದೀನಿ, ನಾನು ಕೇಳಿದೆ, ನಾನು ಇದು ಮಾಡಿದೆ ಅಂದರೆ ಎಲ್ಲ ನಾನು ಅನ್ನೋದು ಮಾತ್ರ ಅದು ಶಾಶ್ವತವಾಗಿ ಎಲ್ಲದರಲ್ಲೂ ಇದೆ. ಆದರೆ ಮಾಡದೆ, ಬಂದೆ, ಹೋದೆ ಅನ್ನೋದೆಲ್ಲ ಬದಲಾವಣೆಗಳಾಗ್ತಾ ಹೋಗುತ್ತೆ. ಹಾಗೆ ಅವೆಲ್ಲನೂ ಮಾಡಿರೋದು ಯಾವುದು? ಈ ದೇಹ. ಈ ದೇಹವು ಸಹ ಒಂದು ಕಾಲದಿಂದ ಒಂದು ಕಾಲಕ್ಕೆ ಬದಲಾವಣೆಯನ್ನು ಹೊಂದಿದೆ. ಅಂದರೆ ಈ ಮಾಡುವ ಕೆಲಸಗಳೆಲ್ಲವೂ ಕಾಲದ ಪರಿಮಿತಿಯಲ್ಲಿ ಇರುವಂತಹದ್ದು. ಆದರೆ ನಾನು ಅನ್ನೋದು ಯಾವ ಕಾಲಕ್ಕೂ ಪರಿಮಿತವಾಗಿಲ್ಲ. ಅದು ಭೂತ, ವರ್ತಮಾನ ಮತ್ತು ಭವಿಷ್ಯತ್ ಕಾಲ ಎಲ್ಲದರಲ್ಲೂ ಒಂದೇ ಆಗಿದೆ. ಇದು ಕಾಲಾತೀತವಾಗಿ ಇರುವಂತಹದ್ದು. ಇದನ್ನು ನಾವು ಈ ದೇಹ ನಾನಲ್ಲ ಅಂತ ತಿಳ್ಕೊಳ್ಬೇಕಾದ್ರೆ ನಮಗೆ ಈ ಸ್ವಪ್ನಾವಸ್ಥೆ ಬಹಳ ಸ್ಪಷ್ಟವಾಗಿ ನಮಗೆ ಚಿತ್ರಣವನ್ನ ಕೊಡುತ್ತೆ. ನಾವು ಸ್ವಪ್ನಕ್ಕೆ ಹೋದಾಗ ಅಲ್ಲಿ ಬೇರೆಯ ಪ್ರಪಂಚ ಸೃಷ್ಟಿ ಮಾಡ್ಕೊಂಡ್ಬಿಟ್ಟಿರ್ತೀವಿ.
ಅಲ್ಲಿ ಬೇರೆ ಇನ್ನೆಲ್ಲಾದ್ರೂ ಬಂದು ನಮ್ಮ ಒಳಗಡೆ ತಲೆಯಲ್ಲಿ ಎಲ್ಲಾದ್ರೂ ಇನ್ನೊಂದು ಪ್ರಪಂಚ ಬಂದು ಕೂತ್ಕೊಳ್ಳೋಕೆ ಸಾಧ್ಯನಾ? ಅಲ್ಲಿ ಆನೆ ಇರುತ್ತೆ, ಕುದುರೆ ಇರುತ್ತೆ, ಹುಲಿ, ಸಿಂಹ, ಹಾವುಗಳು, ನರಿಗಳು, ನದಿ, ಬೆಟ್ಟ, ಗುಡ್ಡಗಳು, ಇನ್ನೊಂದು ಬೇರೆನೇ ಮನೆ, ಬೇರೆ ಬಂಗ್ಲೆನೇ ಆಗಿರ್ಬೋದು, ಗುಡಿಸ್ಲೆ ಆಗಿರ್ಬೋದು, ಇನ್ನೊಂದೇ ಆಗಿರಬಹುದು, ಏನೇ ಆಗಿರ್ಬೋದು, ಅಲ್ಲಿಯ ಪ್ರಪಂಚವೇ ಬೇರೆ. ಅದು ಹೇಗೆ ಬಂತು ಅಂತ ಒಂದು ನಾವು ಚೆನ್ನಾಗಿ ವಿಶ್ಲೇಷಣೆಯನ್ನು ಮಾಡಿದಾಗ ಈ ನನ್ನ ಅರಿವು ಅದೇ ಸೃಷ್ಟಿ ಮಾಡ್ಕೊಂತು. ಅವಾಗ ದೇಹ ಇಲ್ಲ, ದೇಹ ಕೆಲಸ ಮಾಡ್ತಾ ಇಲ್ಲ. ಅಂದರೆ ಈ ದೇಹ ನಾನಲ್ಲ ಅನ್ನೋದು ಅಲ್ಲಿ ಸ್ಪಷ್ಟವಾಗಿ ಗೊತ್ತಾಗೋಗುತ್ತೆ. ಅನೇಕ ದೇಹಗಳನ್ನು ಸೃಷ್ಟಿ ಮಾಡಿಕೊಂಡು ಅನೇಕ ಇಡೀ ಪ್ರಪಂಚವನ್ನೇ ಸೃಷ್ಟಿ ಮಾಡಿಕೊಳ್ಳುವಂತಹದ್ದು ನಾನು ಅನ್ನೋದು ಈ ಸ್ವಪ್ನಾವಸ್ಥೆಯಲ್ಲಿ ಬಹಳ ಚೆನ್ನಾಗಿ ಗೊತ್ತಾಗತ್ತೆ. ಹಾಗಾಗಿ ನಾನು ಈ ದೇಹ ಅಲ್ಲವೇ ಅಲ್ಲ ಅನ್ನೋದು ನಾವು ಈ ಸ್ವಪ್ನಾವಸ್ಥೆಯನ್ನು ನಾವು ವಿಶ್ಲೇಷಣೆ ಮಾಡಿದಾಗ ನಮಗೆ ಸ್ಪಷ್ಟ ಚಿತ್ರಣ ಅನ್ನೋದು ಸಿಗುತ್ತೆ. ಹಾಗೆ ನಾವು ಸುಷುಪ್ತಿಗೆ ಬಂದಾಗ ಹರಿವಂಶ ಸುಷುಪ್ತಿಗೆ ಬಂದಾಗ ಈ ದೇಹವು ಕೆಲಸ ಮಾಡ್ತಾ ಇರಲ್ಲ, ಈ ಮನಸ್ಸು ಬುದ್ಧಿಗಳು ಕೆಲಸ ಮಾಡ್ತಾ ಇರಲ್ಲ. ಇಲ್ಲಿ ಅಹಂಕಾರ ಅನ್ನುವುದು ಪೂರ್ತಿಯಾಗಿ ಡ್ರಾಪ್ ಆಗಿಬಿಟ್ಟಿರುತ್ತೆ, ಅದು ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ ಇರಲ್ಲ. ಹಾಗಾಗಿ ನನ್ನ ಸ್ವಸ್ವರೂಪದ ಒಂದು ಏನು ಆನಂದ ಅನುಭವ ಅಲ್ಲಿ ಆಗತ್ತೆ. ಹಾಗಾಗಿ ಅಲ್ಲಿ ಸುಷುಪ್ತಿಯಲ್ಲಿ ಚೆನ್ನಾಗಿ ಗೊತ್ತಾಗತ್ತೆ, ನಾನು ಈ ದೇಹವು ನಾನಲ್ಲ, ಈ ಸೂಕ್ಷ್ಮ ಶರೀರವೂ ಸಹ ನಾನು ಅಲ್ಲ. ಮತ್ತೆ ಈ ಕಾರಣ ಶರೀರಕ್ಕೆ ಏನು ಯಾವಾಗ ಜ್ಞಾನ ಬರುತ್ತೋ ಅವಾಗ ಅದು ಇಲ್ಲವಾಗಿ ಹೋಗ್ಬಿಡುತ್ತೆ. ಹಾಗಾಗ್ಬಿಟ್ಟು ಕಾರಣ ಶರೀರವು ನಾನು ಅಲ್ಲ, ಎಲ್ಲ ಅವಸ್ಥೆಗಳನ್ನು ಮೀರಿದಂತಹದ್ದು ನಾನು ಶುದ್ಧ ಅರಿವು ಅನ್ನುವುದು ಈ ಒಂದು ಅವಸ್ಥಾತ್ರಯಗಳನ್ನು ನಾವು ಸರಿಯಾಗಿ ತಿಳ್ಕೊಳ್ಳೋದ್ರಿಂದ ನಾವು ಅರಿತುಕೊಳ್ಳಬಹುದು. ಈ ರೀತಿಯಲ್ಲಿ ನಾವು ವಿವೇಕದಿಂದ ನನ್ನ ಸ್ವಸ್ವರೂಪ ಏನು ಅನ್ನೋದನ್ನು ತಿಳ್ಕೊಳ್ಬೇಕಾಗತ್ತೆ. ಈ ಅವಸ್ಥಾತ್ರಯ ಪ್ರಕ್ರಿಯೆಯ ಮೂಲಕ ನಾವು ನನ್ನ ಸ್ವಸ್ವರೂಪ ಜ್ಞಾನವನ್ನು ಗಳಿಸಬಹುದು. ನಾವು ಈ ಗಾಢ ನಿದ್ರೆಯಿಂದ ಏನನ್ನು ತಿಳಿಯಬಹುದು ಅನ್ನೋದು ಈಗಾಗಲೇ ನಾವು ಸವಿಸ್ತಾರವಾಗಿ ನಾವು ತಿಳ್ಕೊಂಡಿದ್ವಿ. ಈಗ ಮತ್ತೆ ಹಿಂದಿನ ತರಗತಿಯಲ್ಲಿ ಇದನ್ನೇ ನಾವು ವಿಚಾರವನ್ನ ಮಾಡಿದ್ವಿ. ತುರಿಯ ಅಂದ್ರೆ ಏನು, ತುರಿಯದಲ್ಲಿ ಜ್ಞಾನ ಅಜ್ಞಾನಗಳು ಇವೆಯಾ ಅಂತಂದ್ಬಿಟ್ಟು ಸರ್ ಸಹ ಅದು ತುಂಬ ಸ್ಪಷ್ಟವಾಗಿ ಅದರ ಚಿತ್ರಣವನ್ನ ಕೊಟ್ಟರು. ಇವಾಗ್ಲೂ ಶಶಿಧರ್ ಸರ್ ಇದೇ ಪ್ರಶ್ನೆಯ ಮುಖಾಂತರ ನೀವು ಹಿಂದಿನ ತರಗತಿಯಲ್ಲಿ ಸರ್ನ ಎಲ್ಲ ಕ್ವಶನ್ ಮಾಡಿದ್ರೆ ಅದು ಸಾಕಷ್ಟು ತಿಳ್ಕೊಂಡಿದ್ದೀರ. ಮತ್ತೆ ಅದನ್ನ ನೀವು ವಿವರಿಸ್ತೀರಾ? ತುರಿಯ ಅಂದ್ರೆ ಏನು, ತುರಿಯದಲ್ಲಿ ಜ್ಞಾನ ಅಜ್ಞಾನಗಳು ಇವೆಯಾ? ತುರಿಯದಲ್ಲಿ ಜ್ಞಾನ ಅಜ್ಞಾನಗಳು ಇರಲ್ಲ ಮೇಡಮ್. ಯಾಕೆಂದ್ರೆ ಜ್ಞಾನ ಅಜ್ಞಾನ ಅನ್ನೋದು ಬರುವಂಥದ್ದು ಹೋಗುವಂಥದ್ದು, ಶಾಶ್ವತವಾದಂಥವಲ್ಲ, ಅವು ಬಂದು ಹೋಗುವಂಥವು. ಹಾಗಾಗಿ ಅಲ್ಲಿರಲ್ಲ. ತುರಿಯಾವಸ್ಥೆ ಅನ್ನೋದು 3 ಅವಸ್ಥೆಗಳನ್ನ ಮೀರಿದಂಥದ್ದು. ಅಲ್ಲಿ ಆನಂದ ಮಾತ್ರ ಇರುತ್ತೆ. ಮತ್ತೆ ಭಗವಂತನ ಸ್ವರೂಪನು ಭಗವಂತನ ಸ್ವರೂಪನ ಅಷ್ಟೇ ಅಂತ ಈ ಗಾಢ ತುರಿಯ ಅವಸ್ಥೆಯಲ್ಲಿ, ತುರಿಯ ಅಂತಂದ್ರೆ ಪೂರ್ತಿಯಾಗಿ ನಾನು ಈ ದೇಹ ಮನಸ್ಸು ಬುದ್ಧಿ ಯಾವುದೂ ಇಲ್ಲ, ಮತ್ತೆ ಈ 3 ಅವಸ್ಥೆಗಳನ್ನ ಮೀರಿದಂತಹದ್ದು ಯಾವುದು? ಜಾಗೃತ, ಸ್ವಪ್ನ, ಸುಷುಪ್ತಿ.
ಈ ಮೂರನ್ನು ಮೀರಿದಂತಹದ್ದು. ಅಂದ್ರೆ ಅರಿವು ಅನ್ನುವುದು ಸದಾ ಕಾಲದಲ್ಲೂ ಇತ್ತು. ಈ ಅವಸ್ಥೆಗಳ ಬದಲಾವಣೆ ಆಯ್ತೇ ಹೊರತು ನಾನು ಮಾತ್ರ ಬದಲಾವಣೆ ಆಗಲಿಲ್ಲ. ಈ ಗಾಢ ನಿದ್ರೆಯ ಅವಸ್ಥೆಯಲ್ಲಿ ನಾವು ಅದನ್ನ ಅರಿವು ಮಾತ್ರ ಇರೋದು. ಅದು ನಾನು, ನನ್ನ ಸ್ವರೂಪ ಅದು. ಅದರ ಪ್ರತಿಫಲನವೇ ಆನಂದವನ್ನ ನನಗೆ ತಂದುಕೊಟ್ಟಿದ್ದು. ಅಲ್ಲಿ ಬೇರೆ ಏನು ಇರಲಿಲ್ಲ ಅನ್ನೋದು ಸಹ ಗಾಢ ನಿದ್ರೆಯಲ್ಲಿ ಗೊತ್ತಾಯ್ತು. ತುರ್ಯ ಅಂತಂದ್ರೆ ಆ ಒಂದು ಏನು ಈ ಅವಸ್ಥೆಗಳನ್ನ ಮೀರಿ ಯಾವುದು ಎಲ್ಲವನ್ನು ಕಂಡುಕೊಂಡು ಇತ್ತೋ, ಅರಿವು ಅನ್ನೋದು ಇತ್ತೋ, ಅದೇ ತುರ್ಯ. ಈ ಅರಿವನ್ನ ಯಾವುದಕ್ಕೆ ಹೋಲಿಸಲಾಗಿದೆ? ಈ ನಾಟಕ ದೀಪಿಕಾ ಅದರ ಮುಖಾಂತರ ವಿವರಿಸ್ತೀರಾ? ಯಾರು, ಸುಜಿಯಾಜಿ ಹೇಳ್ತೀರಾ? ಈ ಮೂರು ಅವಸ್ಥೆಗಳಲ್ಲಿ ಇವಾಗ ಅರಿವು ಅನ್ನೋದು ಸಾಮಾನ್ಯವಾಗಿ ಇತ್ತು ಅಂತಂದ್ಬಿಟ್ಟು ಅದನ್ನ ಸುಲಭವಾಗಿ ಗುರೂಜಿ ವಿವರಿಸಿದ್ದಾರೆ ನಾಟಕ ದೀಪಿಕದ ಮುಖಾಂತರ. ಅದು ಆತ್ಮ ಎಲ್ಲದನ್ನು ನೋಡ್ತಿದೆ ಅನ್ನೋಕೆ ಒಂದು ಎಕೋ ಬರ್ತಿದೆ ಅನ್ಸುತ್ತೆ. ಎಲ್ರು ಮ್ಯೂಟ್ ಮಾಡ್ಕೊಳ್ಳಿ. ಅದು ಹೇಗೆ ಅಂದ್ರೆ, ಒಂದು ಗುರುಜಿ ಅವರು ಒಂದು ನಾಟಕ ದೀಪಿಕೆಯಿಂದ ಅದು ಎಕ್ಸಾಂಪಲ್ ಹೇಳಿದ್ದಾರೆ. ಹೇಗೆ ಅಂದ್ರೆ, ಫಸ್ಟ್ ಒಂದು ನಾಟಕ ಶುರುವಾಗಕ್ಕೂ ಮುಂಚೆ ಒಂದು ದೀಪ ಅಂತಂದಿಡ್ತಾರೆ. ಆಮೇಲೆ ಎಲ್ಲಾರು ಬರ್ತಾರೆ, ಹಾಡ್ ಹೇಳ್ತಾರೆ, ಫಸ್ಟ್ ಶುರು ಮಾಡ್ತಾರೆ, ಮತ್ತ ನಾಟಕ ಶುರುವಾಗತ್ತೆ. ಎಲ್ಲಾ ಪಾತ್ರದಾರರು ಬರ್ತಾರೆ, ಹೋಗ್ತಾರೆ, ಎಲ್ಲಾನು. ಬಟ್ ದೀಪ ಮಾತ್ರ ನೋಡ್ತಾನೆ ಇರುತ್ತೆ. ಅದಕ್ಕೆ ಯಾವುದು ಇದು ಆಗಲ್ಲ. ಯಾರು ಬಂದ್ರು ಹೋದ್ರು ಅದಕ್ಕೆ ಏನು ಏನು ಅಡಚಣೆ ಆಗೋದೇ ಇಲ್ಲ. ಅದೇ ತರ ನಮ್ಮ ಆತ್ಮದಲ್ಲೂನು ಹೊರಗಡೆ ನಮ್ಗೆ ಏನೇ ಆಗ್ಲಿ ಶರೀರದಲ್ಲಿ ಬರತ್ತೆ ಹೋಗುತ್ತೆ, ಅಥವಾ ಏನೋ ಮನಸ್ಸಲ್ಲಿ ಏನೋ ಬರ್ಲಿ ಬರತ್ತೆ ಹೋಗತ್ತಷ್ಟೇ. ಆತ್ಮ ಅದನ್ನೆಲ್ಲ ನೋಡ್ತಿರತ್ತೆ ಸಾಕ್ಷಿಯಾಗಿ. ಅದಕ್ಕೇನು ಅದರಿಂದ ಹೊರಗಡೆಯಿಂದ ಏನಾದ್ರು ಆದ್ರೆ ಅದಕ್ಕೇನು ಹಾನಿ ಆಗಲ್ಲ. ಅದು ಆ ತರ ಹೇಳಿದ್. ಯಾವಾಗ್ಲೂ ಅದು ಹಾಗೆ ಇರುತ್ತೆ. ಏನ್ ಬಂದ್ರು ಅದನ್ನ ಬೆಳಗುತ್ತೆ ಅಷ್ಟೇ. ಅದು ಬರೀ ಅರಿವಾಗಿ ನಿಂತ್ಕೊಂಡಿರುತ್ತೆ. ಈ ಡ್ರಾಮಾ ಎಲ್ಲ ಆಗೋದು ನಮ್ಮ ಈ ಇಂದ್ರಿಯಗಳಲ್ಲಿ, ಮನಸ್ಸಿನಲ್ಲಿ, ಬುದ್ಧಿಯಲ್ಲಿ ಈ ಡ್ರಾಮಾಗಳೆಲ್ಲ ನಡೀತಾ ಇರೋದು. ಯಾವ್ದು ಬಂದ್ರು ಮನಸ್ಸಿನಲ್ಲಿ ಒಳ್ಳೆ ವಿಚಾರಗಳು ಬಂದ್ರೆ ಒಳ್ಳೆದನ್ನ ಬೆಳಗುತ್ತೆ, ಕೆಟ್ಟ ವಿಚಾರ ಬಂದ್ರೆ ಕೆಟ್ಟದನ್ನ ಬೆಳಗುತ್ತೆ. ಯಾವ್ದು ಬಂದ್ರು ಏನು ಇಲ್ಲ ಅಂತಂದ್ರೆ ಗಾಢ ನಿದ್ದೆ ಇದ್ದಾಗ ಏನು ಇಲ್ಲ, ಅವಾಗ ಏನು ಇಲ್ಲ ಇಲ್ಲಿ ಅನ್ನೋದನ್ನು ಸಹ ಅದು ತೋರಿಸುತ್ತೆ. ಹೀಗೆ ನಾಟಕ ದೀಪಿಕಾವನ್ನ ವಿವರಿಸಿದ್ದಾರೆ. ಅದು ಅರಿವು ಸದಾ ಕಾಲವು ಹಾಗೆ ಇರುತ್ತೆ. ಈ ದೇಹ, ಮನಸ್ಸು, ಬುದ್ಧಿಗಳ ಚಟುವಟಿಕೆಗಳು ಏನು ಬಂದ್ರು ಅದಕ್ಕೆಲ್ಲನೂ ಚೈತನ್ಯವನ್ನು ಕೊಡೋದು ಅದೇ, ಅದರ ಮುಖಾಂತರವೇ. ಸರ್, ಇದು ಹಿಂದಿನ ತರಗತಿಯ ಒಂದು ಪುನರಾವರ್ತನೆ ಆಯ್ತು, ಅದು ಪೂರ್ತಿಯಾಗಿ ಆಗ್ಲಿಲ್ಲ ಅಂತಂದ್ಬಿಟ್ಟು. ಇದ್ರ ಬಗ್ಗೆ ನೀವು ಇನ್ನೊಂದು ಸ್ವಲ್ಪ ಏನಾದರೂ ಹೇಳೋದಿದ್ರೆ ಹೇಳಿ. ಇಲ್ಲಮ್ಮ, ಈಗ ತಾವು ಎಲ್ಲ ವಿವರಣೆ ಕೊಟ್ಟಾಗಿದೆ. ನಾಟಕ ದೀಪಿಕಾದಲ್ಲಿ ಒಂದು ದೀಪ, ಅದರ ಉದ್ದೇಶ ಏನಂತಂದ್ರೆ, ದೀಪ ಇಲ್ಲ ಅಂದ್ರೆ ನಾಟಕ ಕಾಣಿಸಲ್ಲ. ನಾಟಕ ಗೊತ್ತಾಗೋದು ಆ ದೀಪದಿಂದ. ಅದೇ ರೀತಿ ಆತ್ಮ ಅಥವಾ ನೀವು ಅಥವಾ ಅರಿವು ನೀವಿಲ್ಲ ಅಂತಂದ್ರೆ ಆ ನಾಟಕ ಅಂದ್ರೆ ಏನಿಲ್ಲಿ ಈ ದೇಹ, ಮನಸ್ಸು, ಪ್ರಪಂಚ ಈ ಎಲ್ಲ ಬೆಳಗ್ತಾ ಇರೋದು ನಿಮ್ಮ ಬೆಳಕಿನಲ್ಲಿ. ಆ ಒಂದು ಅಂಶವನ್ನ ತೋರಿಸ್ಲಿಕ್ಕೆ ನಾಟಕ ದೀಪಿಕಾ. ಎಲ್ಲ ನಾಟಕದ ಆಧಾರ ಏನು? ಬೆಳಕು. ಅದನ್ನ ತೋರಿಸ್ತಾ ಇರೋದು. ಇದನ್ನ ಹಿಂದಿನ ತರಗತಿಯಲ್ಲಿ ನಾವು ನೋಡಿದಾಗಿದೆ. ಇನ್ನೊಂದ್ಸತಿ ಅದನ್ನ ಪುನರಾವರ್ತನೆ ಮಾಡೋಣ. ಇವಾಗ ಜಾಗ್ರದ ಅವಸ್ಥೆ ಅಂತಂದ್ರೆ ಏನು ಅಂತ ಹೇಳ್ತಾರೆ ಅನ್ನೋದನ್ನ ನೋಡೋಣ. ಶ್ರೋತ್ರಾದಿ ಜ್ಞಾನೇಂದ್ರಿಯ
ಅಂದ್ರೆ ಕಿವಿ ಮೊದಲಾದ ಜ್ಞಾನೇಂದ್ರಿಯಗಳೊಡನೆ ಇದೆಲ್ಲ ವಿವರಣೆಯನ್ನ ಹಿಂದಿನ ತರಗತಿಯಲ್ಲ ಕೊಟ್ಟಾಗಿದೆ. ಇಷ್ಟು ಹೇಳಿದ್ರೆ ಸಾಕು ಅಂತ ಅನ್ಕೊಳ್ತೀನಿ. ಜಾಗ್ರದ ಅವಸ್ಥೆ ಎಂದರೇನು? ಯಾವ ಅನುಭವದ ಸ್ಥಿತಿಯಲ್ಲಿ ಶಬ್ದ ಮೊದಲಾದ ವಸ್ತುಗಳನ್ನು, ಅಂದ್ರೆ ಶಬ್ದ, ಸ್ಪರ್ಶ, ರೂಪರಸಗಂಧಗಳನ್ನ ಕಿವಿ ಮೊದಲಾದ ಇಂದ್ರಿಯಗಳಿಂದ, ಅಂದ್ರೆ ಕಿವಿ, ಚರ್ಮ, ಕಣ್ಣು, ನಾಲಿಗೆ ಮತ್ತು ಮೂಗ ಇವುಗಳಿಂದ ಗ್ರಹಿಸುತ್ತೇವೆಯೋ ಅದು ಜಾಗ್ರದ ಅವಸ್ಥೆ ಅಂತ ಶಂಕರಾಚಾರ್ಯರು ಹೇಳಿರೋದು. ಆತ್ಮನು ಈ ಸ್ಥೂಲ ಶರೀರದ ಮೂಲಕ ಗುರುತಿಸಿಕೊಂಡಾಗ ಅದನ್ನು ಆಗ ವಿಶ್ವ ಎಂದು ಕರೆಯಲಾಗತ್ತೆ. ಆತ್ಮನು ಅಂತಂದ್ರೆ ಜೀವಾತ್ಮನು. ಅದಕ್ಕೆ ಅಜ್ಞಾನ ಇರೋದ್ರಿಂದ ಅದು ಸ್ಥೂಲ ಶರೀರ ನಾನು ಅಂತ ಅನ್ಕೊಳ್ಳುತ್ತೆ. ಆ ಜಾಗೃತ ಅವಸ್ಥೆಯಲ್ಲಿ ಇರುವಂತಹ ಒಂದು ಜೀವಾತ್ಮನ ವಿಶ್ವ ಅಂತ ಕರೆಯಲಾಗತ್ತೆ. ಸ್ವಪ್ನಾವಸ್ಥೆ ಅಂದ್ರೇನು? ಎಚ್ಚರಾವಸ್ಥೆಯಲ್ಲಿ ಕಂಡ ಕೇಳಿದುದರ ಪ್ರಭಾವವು ನಿದ್ರೆಯಲ್ಲಿ ಕಲ್ಪನೆಯ ಪ್ರಪಂಚವನ್ನು ಸೃಷ್ಟಿಸುತ್ತೆ. ಅದನ್ನೇ ಸ್ವಪ್ನಾವಸ್ಥೆ ಎಂದು ಕರೆಯಲಾಗುತ್ತದೆ. ಆತ್ಮವು ಸೂಕ್ಷ್ಮ ಶರೀರದೊಂದಿಗೆ ಗುರುತಿಸಿಕೊಂಡಲ್ಲಿ ಅದನ್ನು ತೈಜಸ ಎನ್ನುತ್ತೇವೆ. ಈಗ ಗಾಢ ನಿದ್ರೆಯಲ್ಲಿ ನನಗೆ ಏನು ತಿಳಿಯಲಿಲ್ಲ, ನಾನು ಒಳ್ಳೆಯ ಗಾಢ ನಿದ್ರೆ ಸ್ಥಿತಿಯನ್ನು ಅನುಭವಿಸಿದೆನು ಎಂದು ಹೇಳುವ ಸ್ಥಿತಿಯನ್ನು ಗಾಢ ನಿದ್ರೆಯ ಸ್ಥಿತಿ ಅಂತೀವಿ. ಆತ್ಮವು ಕಾರಣ ಶರೀರದೊಂದಿಗೆ ಗುರುತಿಸಿಕೊಂಡಲ್ಲಿ ಅದನ್ನು ಪ್ರಾಜ್ಞಾ ಎನ್ನುತ್ತೇವೆ. ಇಲ್ಲಿ ಜ್ಞಾನ ಅಜ್ಞಾನ ಅನ್ನೋದು ಇಲ್ಲ. ಇಲ್ಲಿ ನಾನು ನೀನು ಅನ್ನುವ ಭೇದ ಏನೂ ಇಲ್ಲ. ಎಲ್ಲ ಪರಮಾತ್ಮನೊಟ್ಟಿಗೆ ಎಲ್ಲ ಸೇರ್ಕೊಂಡ್ಬಿಟ್ಟಿರುವಂತಹ ಅವಸ್ಥೆ ಇಲ್ಲಿ. ಇದು ಗಾಢ ನಿದ್ರೆಯ ಅವಸ್ಥೆ. ಇವಾಗ ನಾವು ಶರೀರತ್ರಯಗಳನ್ನ ಸುಮಾರಾಗಿ ತಿಳ್ಕೊಂಡ್ವಿ. ನಾವು ಅದನ್ನೇ 5 ಕೋಶಗಳಾಗಿ ತಿಳ್ಕೊಂಡು ಅವುಗಳಿಗಿಂತ ನಾನು ಹೇಗೆ ವ್ಯತಿರೇಕ ಅನ್ನೋದು ಇಲ್ಲಿ ಆತ್ಮ ಅನಾತ್ಮ ವಿವೇಕವನ್ನ ನಾವು ಅಪ್ಲೈ ಮಾಡಿ ನಾನು ಅವುಗಳಿಗಿಂತ ಭಿನ್ನವಾದದ್ದು, ನಾನು ಶುದ್ಧ ಚೈತನ್ಯ ಸ್ವರೂಪಿ, ಅರಿವು ಅನ್ನೋದನ್ನ ಹೇಗೆ ತಿಳ್ಕೊಳ್ಳೋದು ಅನ್ನೋದನ್ನ ವಿಚಾರ ಮಾಡೋಣ. ಸಾವಿತ್ರಿಜಿ ಶರೀರವನ್ನು 5 ಕೋಶಗಳಾಗಿ ವಿಂಗಡಿಸಲಾಗಿದೆ. ಯಾತಕ್ಕೆ ಈ ವಿಂಗಡಣೆ? ಮತ್ತೆ ಕೋಶ ಇವಾಗ ತಾನೇ ನೀವು ಹೇಳಿದಾಗೆ ಅರಿವು ಬರಲು ನಮ್ಗೆ, ಏಕೆಂದ್ರೆ ಇವ್ಯಾವುದು ನಾನು ಅಲ್ಲ ಅನ್ನೋದನ್ನ ನಾವು ತಿಳ್ಕೋಬೇಕಾಗಿದೆ. ಪಂಚಕೋಶಗಳು ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಅಂತ ಪಂಚಕೋಶಗಳಲ್ವಾ. ಈ ಪಂಚ ಪ್ರಾಣಗಳು ಹೇಳ್ತಾರೆ. ಒಂದ್ ನಿಮಿಷ ಯಾರವರು ಕೋಶ ಅಂದ್ರೆ ಏನ್ ಹೇಳ್ತೀರಾ? ಸಾವಿತ್ರಿ ಅವರು ಅವ್ರೇನು ಹೋದ್ರು. ಸುಜಿಯಾಜಿ ನೀವ್ ಹೇಳಿ, ಕೋಶ ಅಂದ್ರೆ ಏನು ಅಂತ. ಕೋಶ ಅಂದ್ರೆ ಪಾಕೆಟ್ ಅಂತ. ಇವಾಗ ನಮ್ದು ನಮ್ಗೆ ಎಲ್ಲಾ ಅರಿವು ನಾನು ಆತ್ಮ ಅನ್ನೋದು ಯಾಕೆ ಗೊತ್ತಾಗ್ತಿಲ್ಲ ಅಂದ್ರೆ ಪಂಚಕೋಶಗಳು ಅದೆಲ್ಲ ಮುಚ್ಚಿಬಿಟ್ಟಿದೆ, ಕೋಶಗಳೆಲ್ಲ ಕವರ್ ಆಗ್ಬಿಟ್ಟಿದೆ. ಅದಕ್ಕೆ ಅದು ಒಳಗಡೆಗಿದೆ. ಅದನ್ನೆಲ್ಲ ಸರಿಸ್ಬಿಟ್ಟು ನಾವು ಆತ್ಮ ಏನು ಅನ್ನೋದು ತಿಳ್ಕೊಳಕ್ಕೆ ಪಂಚ ಕೋಶಗಳೆಲ್ಲ ಯಾವ್ಯಾವ್ದು ಅಂತ ತಿಳ್ಕೊಬೇಕಾಗತ್ತೆ. ಅವುಗಳ ಆತ್ಮನ ಮುಚ್ಚಾಕ್ಬಿಟ್ಟಿದೆ. ಆತ್ಮನ ಇರುವಿಕೆ ನಮ್ಗೆ ಅರಿವಾಗ್ತಾ ಇಲ್ಲ. ಆತ್ಮನಿಗೆ ಏನು ಆಗಿಲ್ಲ, ಆತ್ಮ ಸರಿಯಾಗೇ ಇದೆ. ಇವಾಗ
ಒಂದು ಕೊಳ ಇರುತ್ತೆ, ಕೊಳದಲ್ಲಿ ಪಾಚಿ ಕಟ್ಕೊಂಡ್ಬಿಟ್ಟಿರುತ್ತೆ. ಹ್ಮ್ ಆ ಪಾಚಿನ ಸ್ವಲ್ಪ ಹೀಗೆ ಸರಿಸಿದ್ರೆ ಸಾಕು, ಶುದ್ಧವಾದ ನೀರು ಅಲ್ಲಿ ಇರುತ್ತೆ. ನೀರಿಗೆ ಹಾ ಏನಾಗಿರುತ್ತೆ, ಮೇಲ್ಗಡೆ ಅದು ಪಾಚಿ ಪೂರ್ತಿಯಾಗಿ ಕವರ್ ಹೋಗ್ಬಿಟ್ಟಿರೋದ್ರಿಂದ ಏನೋ ಇಲ್ಲಿ ನೀರಿದೆ ಅನ್ನೋ ಅನುಭವನೇ ಇಲ್ಲದೆ ಮಾಡ್ಬಿಟ್ಟಿರುತ್ತೆ. ಹಾಗೆ ಈ ಒಂದು ಕತ್ತಿ ಇರುತ್ತೆ, ಕತ್ತಿಗೆ ಅದು ಒಂದು ಪೌಚ್ ಬರುತ್ತಲ್ಲ, ಅದ ಹಾಕ್ತಾರೆ. ಹ್ಮ್ 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 ಅದು ಅದ್ರ ಶೇಪಲ್ಲೇ ಇರುತ್ತೆ, ಆದ್ರೆ ಅದು ಕತ್ತಿ ಅಲ್ಲ, ಅದಕ್ಕೆ ಕತ್ತಿ ಕವರ್ ಮಾಡಿರೋದು, ಅದಕ್ಕೇನೋ ಹೆಸರು ಇದೆ. ಅದು ಆ, ಏನ್ ಮಾಡುತ್ತೆ, ಅದು ಇದನ್ನ ಮುಚ್ಚಾಕ್ಬಿಟ್ಟಿರುತ್ತೆ. ಅದ್ರ ಒಳಗಡೆ ಇರುವಂತಹ ಕತ್ತಿಗೆ ಏನು ಆಗಲ್ಲ ಇದರಿಂದ. ಆದ್ರೆ ನಾವು ಅದನ್ನೇ ನಿಜ ಅಂತಂದ್ಬಿಟ್ಟು ಅನ್ಕೊಂಡು ನಾವು ಇದೇ ಈ ಸ್ಥೂಲ ಶರೀರನೇ ನಿಜ, ಮತ್ತೆ ಇದು 5 ಕೋಶಗಳಾಗಿ 3 ಶರೀರವನ್ನ ವಿಭಾಗ ಮಾಡಿ ಸರಿಯಾಗಿ ನಮಗೆ ಮನದಟ್ಟಾಗ್ಲಿ ಅಂತಂದ್ಬಿಟ್ಟು ತಿಳಿಸ್ಕೊಡ್ತಾ ಇದ್ದಾರೆ. 5 ಕೋಶಗಳು ಯಾವುವು ಅನ್ನೋದು ಸಾವಿತ್ರಿಯವರು ಹೇಳಿದ್ರು. ಕೋಶ ಅನ್ನೋದು ಅದು ಹಾಗೆ ಒಂದು ಈರುಳ್ಳಿ ಸಿಪ್ಪೆ ತರ ಸುಲಿದು ಹಾಗಲ್ಲ, ನಮ್ಮಲ್ಲಿ ಅನುಭವಕ್ಕೆ ನಮಗೆ ಗೊತ್ತಾಗುತ್ತೆ. ಇವಾಗ ಅನ್ನಮಯ ಕೋಶ ಹೇಗೆ ದೇಹ ಅನ್ನೋದು ಮತ್ತೆ ಪ್ರಾಣ ಇರೋದು ಎಲ್ಲ ನಮ್ಮ ಅನುಭವಕ್ಕೆ ಬರುವಂತಹದ್ದೇನೆ. ಅವುಗಳನ್ನ ಒಂದೊಂದಾಗಿ ನಾವು ಸರಿಯಾಗಿ ತಿಳ್ಕೊಂಡು ಇವುಗಳಿಗಿಂತ ನಾನು ಹೇಗೆ ವ್ಯತಿರೇಕ ಅನ್ನೋದನ್ನ ವ್ಯತಿರಿಕ್ತವಾದಂತಹ ಅರಿವು, ನಾನು ಚೈತನ್ಯ ಸ್ವರೂಪಿ, ನಾನು ಆತ್ಮ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ನಾವು ಈ ವಿಂಗಡಣೆಯನ್ನ ಮಾಡ್ತಾ ಇದ್ವಿ. ಈಗಾಗಲೇ ನಾವು ಹೇಳಿದ್ವಿ, ಆತ್ಮನನ್ನು ಯಾವುದು ಮರೆ ಮಾಡುತ್ತೆ ಅಂತ ವಿಚಾರ ಮಾಡಿದ್ದಾಯ್ತು. ಪ್ರಶ್ನೆ ಇದೆ, ಇನ್ನೊಂದ್ಸತಿ ಹೇಳೋದಕ್ಕೆ ಇನ್ನೊಬ್ಬರಿಗೆ ಅವಕಾಶವೂ ಸಿಗುತ್ತೆ. ಇವಾಗ ವಿಜಯಲಕ್ಷ್ಮೀಜಿ, ನಿಮಗೆ ಸಾಧ್ಯವಾದ್ರೆ ಹೇಳಿ. ಆಗಲ್ವಾ? ವೀಣಾ ಅವ್ರು ಹೇಳ್ತೀರಾ? ಇದೇನು ಜನರಲ್ ಆಗೇ ಇದೆ? ಆತ್ಮನ 5 ಕೋಶಗಳು ಆ 5 ಕೋಶಗಳು ಮರೆಮಾಚುತ್ತೆ ಅಂತ. 5 ಕೋಶಗಳು ಯಾವುವು ಹೇಳ್ತೀರಾ? ಅನ್ನಮಯ ಕೋಶ, ಜ್ಞಾನಮಯ ಕೋಶ, ವಿಜ್ಞಾನ ಕೋಶ, ಇನ್ನೊಂದು ಯಾವ್ದು ಗೊತ್ತಿಲ್ಲ, ಪ್ರಾಣಮಯ, ಮತ್ತೆ ಅನ್ನಮಯ, ಪ್ರಾಣಮಯ. ಇವಾಗ ಹೇಳಿದ್ರಲ್ಲ ಇವರು ಸಾವಿತ್ರಿ. ವಿಜ್ಞಾನ, ಹೌದು, ವಿಜ್ಞಾನಮಯ, ಅನ್ನಮಯ, ಪ್ರಾಣಮಯ, ವಿಜ್ಞಾನಮಯ, ಇನ್ನೊಂದು ಯಾವ್ದು, 2 ಯಾವ್ದು ಮೇಡಮ್? ಆನಂದಮಯ. ಆನಂದಮಯ. ಸಾವಿತ್ರಿ ಹೇಳಿದ್ರಲ್ಲ, ವಿಜಯಲಕ್ಷ್ಮಿಯವರು ಹೇಳಿದ್ರಲ್ಲ. ಹೌದು. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ. 5 ಕೋಶಗಳಾಗಿ ವಿಂಗಡಿಸಲ್ಪಟ್ಟಿದೆ. ಯಾವುದನ್ನ? 3 ಶರೀರವನ್ನ. 3 ಶರೀರಗಳು ಯಾವುವು? ಸೂಕ್ಷ್ಮ, ಸ್ಥೂಲ, ಸೂಕ್ಷ್ಮ, ಕಾರಣ. ಮಯ ಅಂತಂದ್ರೆ ಏನು ಹೇಳ್ತೀರಾ ನೀವೇನೆ ವೀಣಾವ್ರು? ಮಯ ಅಂದ್ರೆ ಗೊತ್ತಿಲ್ಲ. ಕೋಶ ಅಂದ್ರೆ ಪೌಚ್ ಅಂತ ಅರ್ಥ ಮಾಡ್ಕೊಂಡೆ. ಒಂದು ಅದ್ರದ್ದು ಕೋಶ ಅಂದ್ರೆ ಒಂದು ಅದ್ರದ್ದು ಕವಚ. ಮಯ ಅಂತಂದ್ರೆ ಇನ್ನು ಬೇರೆ ಯಾರನ್ನಾದ್ರೂ ಕೇಳೋಣ. ಶಶಿಧರ್ ಸರ್, ನೀವ್ ಹೇಳ್ತೀರಾ ಮಯ ಅಂದ್ರೆ ಏನು ಅಂತ? ಬದಲಾಗುವಂತದ್ದು ಮೇಡಮ್. ಅದು ಬದಲಾಗುವಂತದ್ದು. ಒಂದು ರೀತಿಯಲ್ಲಿ ವಿಚಾರ ಮಾಡಿದಾಗ ಮಯ ಅಂತಂದ್ರೆ ಅದು ಬದಲಾವಣೆ ಹೊಂದುವಂತಹದ್ದು. ಇನ್ನು ಏನಾದ್ರೂ ಹೇಳ್ತೀರಾ?
ಇವಾಗ ಅನ್ನಮಯ ಅಂತ ಹೇಳಿದಾಗ ಇವಾಗ ಜ್ಞಾನಮಯ ಅಂತ ಹೇಳ್ತೀವಿ. ಇದು ಯಾವುದಕ್ಕಾದ್ರೂ ಹೇಳ್ತೀವಿ, ತುಂಬಾ ಸಿಹಿ ಆಗೋಗ್ಬಿಟ್ಟಿರುತ್ತೆ ಏನೋ ಪದಾರ್ಥ ನಾವು ಮಾಡಿರ್ತೀವಿ, ಇದು ಬರೀ ಸಕ್ಕರೆಮಯವಾಗಿದೆ ಅಂತ ಹೇಳ್ತೀವಿ. ಆವರಿಸ್ಕೊಂಡಿರೋಂಥದ್ದು ಮೇಡಮ್. ಪೂರ್ತಿಯಾಗಿ ಅದರಲ್ಲೇ ಸ್ಯಾಚುರೇಟ್ ಆಗೋಗಿದೆ ಅಂತ ಒಂದು ಅರ್ಥ ಅಲ್ವಾ? ಬರೀ ಕೇಸರಿ ಬಾತ್ಗೆ ಬರೀ ಸಕ್ಕರೆಮಯಪ್ಪ ಅಂತಂದ್ಬಿಟ್ಟು ಹೇಳಿದ್ರೆ, ಜಾಸ್ತಿ ಸಕ್ಕರೆ ಹಾಕ್ಬಿಟ್ಟಿದ್ರೆ ನಾವು ಹಾಗೆ ಹೇಳ್ತೀವಿ. ಹಾಗೆ ಎಲ್ಲ ವಿಚಾರಕ್ಕೂ ಬೇಕಾದಷ್ಟು ವಿಚಾರಗಳಿಗೆ ಆ ರೀತಿಯಲ್ಲಿ ನಾವು ಬಳಕೆ ಮಾಡ್ತೀವಿ ಮಯ ಅನ್ನುವ ಶಬ್ದವನ್ನ. ಹೀಗೆ ಬದಲಾವಣೆ ಆಗುವಂತಹದ್ದು ಒಂದು ಅರ್ಥ, ಇನ್ನೊಂದು ಪೂರ್ತಿಯಾಗಿ ಅದರಲ್ಲೇ ಸ್ಯಾಚುರೇಟ್ ಆಗ್ಬಿಟ್ಟಿದೆ ಅನ್ನೋದಕ್ಕೂ ಸಹ ನಾವು ಬಳಕೆ ಮಾಡ್ತೀವಿ ಮಯ ಅನ್ನೋದನ್ನ. ಈ ಅನ್ನಮಯ ಕೋಶ ಯಾವುದನ್ನ ಅವಲಂಬಿಸಿದೆ? ನೀವೇ ಹೇಳಿ ಶಶಿಧರ ಸರ್. ಅರ್ಥ ಆಗಿಲ್ಲ ಮೇಡಮ್. ಅರ್ಥ ಆಗಿಲ್ಲ, ಇನ್ನೊಂದ್ಸಲಿ ಹೇಳಿ. ಈ ಅನ್ನಮಯ ಕೋಶ ಅಂತಂದ್ರೆ ಏನು? ಅದು ಯಾವುದನ್ನ ಅವಲಂಬಿಸಿದೆ? ಈಗ ಅನ್ನಮಯ ಕೋಶ ಅಂತ ಯಾತಕ್ ಕರಿತೀರಾ? ಸ್ಥೂಲ ದೇಹಕ್ಕೆ ಮೇಡಮ್. ಯಾತಕ್ಕೆ ಅದು ಅನ್ನಮಯ? ಇವಾಗ ಹೇಳಿದ್ರೆ ಎರಡು ರೀತಿಯಲ್ಲಿ ಅರ್ಥಗಳನ್ನ ತಿಳ್ಕೊಂಡ್ವಿ. ಬದಲಾವಣೆ ಆಗತ್ತೆ ಅಂದ್ರೆ ಅನ್ನಮಯ ಅಂತಂದ್ರೆ ಅನ್ನ ಬದಲಾವಣೆ ಆಗತ್ತೆ, ಇಲ್ಲ ಅನ್ನದಿಂದಲೇ ಸಂಪೂರ್ಣವಾಗಿ ಇರುವಂತಹದ್ದು. ಇವಾಗ ಎರಡು ರೀತಿ ತಿಳ್ಕೊಳ್ಬಹುದು. ಹೌದು, ಇದು ದೇಹ ಸಣ್ಣ ಅಣುವಿನಿಂದ ಶುರುವಾಗಿ ಇಷ್ಟು ಮುಖ್ಯವಾಗಿ ಬೆಳೆಯೋದಕ್ಕೆ ಕಾರಣವಾಗಿರೋದು ಅನ್ನ. ಅನ್ನದಿಂದಲೇ ಅದು ರೂಪನ ಆಗಿರುತ್ತೆ. ಕಾಲ ಕಾಲಕ್ಕೂ ಬದಲಾವಣೆ ಆಗ್ತಾ ಇರುತ್ತೆ ಮೇಡಮ್. ಅದು ಅನ್ನದ ಕಾರಣ, ಅನ್ನವನ್ನೇ ಬಳಸ್ಕೊಂಡು ಅನ್ನದಿಂದಲೇ ಆಗಿರುವಂತಹದ್ದು. ಅನ್ನ ಅಂತಂದ್ರೆ ಏನು? ಆಕ್ಚುಲಿ ಅನ್ನಕ್ಕೆ ಒಂದು ಡೆಫಿನಿಷನ್ ಕೊಡ್ತೀರಾ? ಅನ್ನ ಅಂತಂದ್ರೆ ನಾವು ತಿನ್ನೋ ಅಕ್ಕಿನ, ಅಥವಾ ಅದಕ್ಕೆ ಬೇರೆ ಇನ್ನೂ ಸ್ವಲ್ಪ ವಿಸ್ತಾರವಾದಂತಹ ಅರ್ಥ ಇದೆಯಾ? ವಿಷಯಗಳು ಸಹ ಅನ್ನವೇ ಮೇಡಮ್. ಅದನ್ನು ಸಹ ಮನೋಮಯದಲ್ಲಿ, ಮನಸ್ಸಿನಲ್ಲಿ, ಅಥವಾ ಅದು ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಆದ್ರೆ ಇದು ಅನ್ನಮಯ ಕೋಶಕ್ಕೆ ವಿಷಯಗಳು, ಆ ಒಂದು ವಿಚಾರಗಳು ಸಂಬಂಧಪಟ್ಟಿಲ್ಲ. ಇದು ಅನ್ನ ಅಂದ್ರೆ ಎಲ್ಲಿ ಯಾವ್ದ್ರಿಂದ ಉತ್ಪನ್ನವಾಗತ್ತೆ? ಮುಂದುವರ್ಸಿ ಕರೆಕ್ಟ್ ಆಗಿ. ಮಣ್ಣಿನಿಂದ ಬೆಳೆದಂತಹದ್ದು. ಹೌದು, ಪಂಚಭೂತಗಳನ್ನ ಬಳಸ್ಕೊಂಡು ಆಹಾರ ಅಂದ್ರೆ ನಾವು ವಿಶಾಲವಾಗಿ ವಿಸ್ತಾರವಾದ ಒಂದು ಅರ್ಥದಲ್ಲಿ ತೆಗೆದುಕೊಳ್ಬೇಕಾದ್ರೆ ಅನ್ನ ಅಂತಂದ್ರೆ ಯಾವುದೇ ಆಹಾರ ಆಗ್ಬೋದು. ಆಹಾರ ಅದರಿಂದ ಈ ಅನ್ನಮಯ ಕೋಶ ಅನ್ನೋದು ಈ ಸ್ಥೂಲ ಶರೀರ ಅನ್ನೋದು ಆಗಿದೆ. ಅದಕ್ಕೆ ಮೂಲವಾದಂಥದ್ದು ಈ ಆಹಾರ. ನೀವು ಹೇಳಿದಾಗೆ ಅದು ಅಣುವಿನಿಂದ ಬರ್ಬೇಕಾದ್ರೆ, ಅದು ತಂದೆ ತಾಯಿಗಳಿಂದ ಬರ್ಬೇಕಾದ್ರೂ ಸಹ ಅದು ಅನ್ನದಿಂದಲೇ ಉತ್ಪನ್ನವಾಗಿರುವಂತಹದ್ದು ಅಂತ. ಆಮೇಲೆ ತಾಯಿಯ ಗರ್ಭದಲ್ಲೂ ಸಹ ತಾಯಿಯಿಂದ ಅದು ಅನ್ನದಿಂದಲೇ ವೃದ್ಧಿಯಾಗುವಂತಹದ್ದು. ಆಮೇಲೆ ಬೆಳೆದ ಮೇಲೆ ಅದು ಹಾಲು ಕುಡಿದು ಮತ್ತೆ ಅದು ಊಟ ಮಾಡಿ, ಯಾವುದೇ ರೀತಿಯ ಆಹಾರ ಆಗಿರಬಹುದು, ಎಲ್ಲವೂ ಸಹ ಅನ್ನವೇ. ಅನ್ನದಿಂದಲೇ ಬೆಳೆದು ಮತ್ತೆ ಅನ್ನ ತಿಂದ ಅನ್ನ ಪರಿವರ್ತನೆ ಆಗುತ್ತೆ. ಅದು ಮಯ ಪರಿವರ್ತನೆಯಾಗಿ ದೇಹವಾಗಿ ರೂಪುಗೊಳ್ಳುತ್ತೆ. ಅದಕ್ಕೆ ಅದು ಅನ್ನಮಯ ಕೋಶ ಅಂತ ಹೇಳ್ತೀವಿ. ಹೌದು, ಮತ್ತೆ ಇದು ಪ್ರತಿಯೊಂದೂ ಈ ಮೂಲವಾದ ಪಂಚಭೂತಗಳಲ್ವಾ ಮೇಡಮ್? ಪಂಚಭೂತಗಳಿಂದಲೇ ಪಂಚಭೂತಗಳನ್ನ ಅವಲಂಬಿಸ್ಕೊಂಡೆ ಆಹಾರ ತಯಾರಾಗೋದು. ಹಾಗಾಗಿ ಅದೇ ಮೂಲ. ಈ ಅನ್ನವೇ ಪರಿವರ್ತನೆಯಾಗಿ ಈ ದೇಹ ಆಗಿರೋದಕ್ಕೆ ಇದಕ್ಕೆ ಅನ್ನಮಯ ಕೋಶ ಅಂತ ಅಂತೀವಿ. ಇದು ಅನ್ನಮಯ ಕೋಶ ಆತ್ಮನ ಅನ್ನೋದು ಪ್ರಶ್ನೆ.
ಹೇಳ್ತೀರಾ ನೀವು? ಅಲ್ಲ, ಸ್ಥೂಲ ಇದು ಶರೀರ. ಆತ್ಮ ಇದರಲ್ಲಿ ಸೇರಿದೆ ಅಷ್ಟೇ. ಹೇಗೆ ಇದು ಅನ್ನಮಯ ಕೋಶಕ್ಕಿಂತ ನಾನು ಭಿನ್ನ ಅಂತ ಅಂದ್ಬಿಟ್ಟು ಹೇಗೆ ಹೇಳ್ತೀರಾ? ಯಾಕೆಂದ್ರೆ ಇದು ಶಾಶ್ವತವಾದದ್ದಲ್ಲ. ದೇಹ ಅನ್ನಮಯ ಕೋಶ ಅನ್ನೋದು ಶಾಶ್ವತವಾದದ್ದಲ್ಲ. ಮತ್ತೆ ಅದನ್ನ ನಾವು ಇದು ನನ್ನದು ಅಂತ ಹೇಳ್ತೀವಿ, ನಾನು ಅಂತ ಹೇಳಲ್ಲ. ಈ ದೇಹ ನಾನು ಅಂತ ಹೇಳಲ್ಲ. ಇದು ನನ್ನ ಕೈ, ಇದು ನನ್ನ ಕಾಲು, ನನ್ನ ಕಣ್ಣು ಅಂತ ಹೇಳ್ತೀವಿ. ನನ್ನದು ಅನ್ನೋ ಒಂದು ಬಳಕೆ ಬರೋದು ನನ್ನಿಂದ ಬೇರೆ ಆಗಿದ್ದಾಗ. ಉದಾಹರಣೆಗೆ ಯಾವುದೋ ಒಂದು ವಸ್ತುನ ಇದು ನಂದು ಅಂತ ಹೇಳಿದಾಗ ಅದು ನನ್ನಿಂದ ಬೇರೆ ಆಗಿರುತ್ತದು, ಹೀಗಿರಲ್ಲ. ಸೊ ಹಾಗಾಗಿ ಈ ದೇಹದ ಬಗ್ಗೆನೂ ಇದು ನನ್ನದು ಅಂತ ಹೇಳ್ತೀವಿ ಬಿಟ್ರೆ ಇದು ನಾನು ಅಂತ ಹೇಳಕ್ಕಾಗಲ್ಲ. ಸೊ ಹಾಗಾಗಿ ಇದು ಏನು ಇದು ನಾನಲ್ಲ ಅನ್ನೋ, ಇದು ಶಾಶ್ವತ ಮತ್ತೆ ಇದು ನಾನಲ್ಲ ಅಂತ ಗುರುತಿಸ್ಬೋದು. ಮತ್ತೆ ಈ ಬದಲಾವಣೆಗಳೆಲ್ಲ ಸಹ ನಾನು ನೋಡಬಲ್ಲೆ. ಈ ಅನ್ನದಿಂದ ವಿಕಾರಗಳು ಏನೇನಾಗುತ್ತೆ, ಈ ದೇಹ ಹೇಗೆ ಬದಲಾವಣೆ ಆಗುತ್ತೆ, ಇದು ಎಲ್ಲವೂ ಅನ್ನ ಅಂದ ತಕ್ಷಣ ಇಲ್ಲಿ ಅನ್ನಮಯ ಕೋಶ ನಾನು ಅಂತ ಅನ್ಕೊಂಡಾಗ ನಾನು ಪರಿಮಿತಿಯಲ್ಲಿ ಭಾವಿಸ್ತೀನಿ. ನಾನು ಕುಳ್ಗಿದ್ದೀನಿ, ಉದ್ದಕ್ಕಿದ್ದೀನಿ, ಬೆಳ್ಳಕ್ಕಿದ್ದೀನಿ, ಕಪ್ಪಗಿದ್ದೀನಿ, ಈ ರೀತಿಯಾಗಿ ಗುರುತಿಸ್ಕೊಳ್ತಾ ಹೋಗ್ತೀನಿ. ಮತ್ತೆ ಇಷ್ಟಕ್ಕೆ ಸೀಮಿತವಾಗಿದ್ದೀನಿ ಅನ್ನುವ ಈ ಮಿತಿಗಳಲ್ಲಿ ಬರ್ತೀನಿ. ಆದರೆ ಅದು ನಾನಲ್ಲ. ಇವುಗಳನ್ನೆಲ್ಲ ನೋಡ್ತಾ ಇರುವಂತಹ ನಾನು ಶುದ್ಧ ಅರಿವು ನಾನು. ಹಾಗಾಗಿ ಇವೆಲ್ಲವೂ ನನಗೆ ನನ್ನ ಅನುಭವಕ್ಕೆ ಬರ್ತಾ ಇದೆ. ಹಾಗಾಗಿ ನಾನು ಇದರಿಂದ ಬೇರೆ, ನೀವು ಹೇಳಿದ ಹಾಗೆ ಅದು ನನಗೆ ಯಾವುದು ಗೋಚರವಾಗುತ್ತೋ ಅದಕ್ಕಿಂತ ನಾನು ಬೇರೆ. ಅದು ವಸ್ತುವಾಯಿತು, ನಾನು ಬೇರೆ. ನನ್ನ ಅರಿವಿನಲ್ಲಿ ಅದು ಗೋಚರವಾಗ್ತಾ ಇದೆ ಅನ್ನೋದು ನನಗೆ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಹಾಗೆ ಅನ್ನಮಯ ಕೋಶ ನಾನಾದಾಗ ಏನಾಗ್ತೀನಿ, ನಾನು ಸೀಮಿತತೆ, ನಾನು ಇಷ್ಟಕ್ಕೆ ಸೀಮಿತ. ಅಂದರೆ ನಾನು ಹುಟ್ಟು ಸಾವಿಗೆ ಆ ಒಂದು ಕಾಲದ ಮಿತಿಗೆ ನಾನು ಒಳಗೊಳ್ತೀನಿ. ಮತ್ತು ಇಷ್ಟು ಎತ್ತರ, ಇಷ್ಟು ಗಾತ್ರ, ಈ ಬಣ್ಣ, ಈ ರೂಪ, ಇಷ್ಟಕ್ಕೆ ಸೀಮಿತಗೊಳ್ತೀನಿ. ಅದ್ಯಾವುದು ನಾನಲ್ಲ ಅನ್ನೋದನ್ನು, ವಿವೇಕವನ್ನು ನಾವು ಇಲ್ಲಿ ಉಪಯೋಗಿಸ್ಬೇಕು. ನಾವು ಇಷ್ಟಕ್ಕೆ ನಿಲ್ಸೋಣ. ಇದನ್ನು ಅನ್ನಮಯ ಕೋಶದ ಬಗ್ಗೆ ಸರ್ ಒಂದು ವ್ಯಾಖ್ಯಾನವನ್ನು ಸಹ ನಾವು ಕೇಳಿ ತಿಳ್ಕೊಳ್ಳೋಣ. ಮುಂದಿನ ತರಗತಿಯಲ್ಲಿ ಪ್ರಾಣಮಯ ಕೋಶವನ್ನು ನಾವು ಸವಿವರವಾಗಿ ತಿಳಿದುಕೊಳ್ಳೋಣ. ಸರ್, ಅನ್ನಮಯ ಕೋಶದ ಬಗ್ಗೆ ಸ್ವಲ್ಪ ಮಾಹಿತಿನ ಕೊಡ್ತೀರಾ? ಧನ್ಯವಾದ ಅಮ್ಮ. ಈಗ ನಾವು ತತ್ವಬೋಧ ಅಥವಾ ಯಾವುದೇ ನಮ್ಮ ವೇದಾಂತ ಜ್ಞಾನವನ್ನು ತಿಳ್ಕೊಳ್ಬೇಕಾದಾಗ ಅಲ್ಲಿ ಪದಗಳು, ಆ ಪದಗಳ ಅರ್ಥ ಬಹಳ ಮುಖ್ಯ. ಯಾಕೆ? ಈಗ ಅಮ್ಮ ಕೇಳಿದ್ರು ಅನ್ನ ಅಂದ್ರೇನು, ಮಯ ಅಂದ್ರೇನು, ಕೋಶ ಅಂದ್ರೇನು. ನಾವು ಹಲವಾರು ಬಾರಿ ನಾವು ಪದಗಳು, ಆ ಪದಗಳ ಅರ್ಥ, ಆ ಅರ್ಥ ಎಷ್ಟು ಸಮಂಜಸವಾಗಿದೆ ಅನ್ನೋದನ್ನು ವಿಶ್ಲೇಷಣೆ ಮಾಡಿರಲ್ಲ. ಅದರ ಒಂದು ಸಾಮಾಜಿಕವಾಗಿ ಯಾವ ರೀತಿ ಉಪಯೋಗ ಆಗುತ್ತೆ ಆ ರೀತಿ ಅರ್ಥಕೊಂಡ್ಬಿಟ್ಟಿರ್ತೇವೆ. ಯಾವಾಗ ನಾವು ಈ ಪದಗಳನ್ನ ನಾವು ಸ್ವಲ್ಪ ಕೂಲಂಕುಷವಾಗಿ ವಿಚ್ಛೇದನೆ ಮಾಡಿ ಏನಿದು, ನನಗೆ ಹೇಗಿದು ಅನ್ವಯ ಆಗತ್ತೆ ಅನ್ನೋ ದೃಷ್ಟಿಯಿಂದ ನಾವು ನೋಡ್ಲಿಕ್ಕೆ ಶುರು ಮಾಡಿದ ತಕ್ಷಣ ಆ ಪದಗಳ ಹಿಂದೆ ಇರೋ ನಮ್ಮ ಮಾನಸಿಕವಾದ, ನಾನು ಆ ಪದ ಅಂದ್ರೆ ಅದರ ಅರ್ಥವನ್ನು ಕುರಿತಾಗಿ ಏನೇನು ಅನ್ಕೊಂಡಿದ್ದೆ ಆ ವಿಚಾರ ತಾನಾಗಿ ಮೂಡುತ್ತೆ. ಅದರ ಮೂಲಕ ಒಂದು ಸ್ಪಷ್ಟತೆ ಬರ್ಲಿಕ್ಕೆ ಶುರುವಾಗತ್ತೆ. ಈಗ ನಾನೇನಾದ್ರೂ ನಿಮಗೆ ಬಂದ್ಬಿಟ್ಟು ನೀವು ತಿಂದಿದ್ದ ಚಪಾತಿ, ಚಿತ್ರಾನ್ನ, ಮಜ್ಜಿಗೆ ಅನ್ನ, ಆಂಬೊಡೆ, ಮಾವಿನಹಣ್ಣು ಎಲ್ಲ ನಿಮ್ಮ ಕಣ್ಣು, ಕಿವಿ, ಮೂಗು, ಬಾಯಿ ಆಗಿದೆ ಅಂತಂದ್ರೆ ಸ್ವಲ್ಪ ವಿಚಿತ್ರ ಅನ್ಸುತ್ತೆ. ಆದರೆ ಸ್ವಲ್ಪ ನೀವು ಗಮನ ಕೊಟ್ಟು ನೋಡಿ,
ಯಾವುದನ್ನ ನೀವು ನಾನು ದೇಹ ಅಂತ ಹೇಳ್ತಾ ಇದ್ದೀವಿ, ಈ ಸ್ಥೂಲ ಶರೀರ ಅಂತ ಹೇಳ್ತಾ ಇದ್ದೀವಿ? ಏನಿದು? ಯಾವುದರಿಂದ ಆಗಿದೆ ಇದೆಲ್ಲ? ಹೆಂಗಾಯ್ತಿದು? ಯಾವುದರಿಂದ ಇದು ಬೆಳೀತಾ ಇದೆ? ಯಾವುದರಿಂದ ಇದು ವೃದ್ಧಿ ಆಗ್ತಾ ಇದೆ? ನೀವು ತಿಂದಿದ್ದ ಎಲ್ಲ ಆಹಾರ ಅದೇ ತಾನೇ ದೇಹ ಆಗ್ತಾ ಇರೋದು. ಒಂದು ರೀತಿನಲ್ಲಿ, ಒಂದು ದೃಷ್ಟಿನಲ್ಲಿ ದೇಹ ಅಂದ್ರೆ ಏನು? ಅದೊಂದು ಯಂತ್ರ. ಯಾವ ಥರ ಯಂತ್ರ? ಈ ಬಾಯಿಂದ ಬಾಳೆಹಣ್ಣು ಹಾಕೋತೀವಿ, ಅದು ಕಣ್ಣು, ಕಿವಿ, ಮೂಗು, ಬಾಯಿ ಆಗ್ಬಿಡುತ್ತೆ. ಇಲ್ಲಾದ್ರೂ ನೋಡಿದ್ದೀರಾ ಆ ಥರ ಯಂತ್ರನ ನೀವು? ಒಂದು ಕಡೆಯಿಂದ ಬಾಳೆಹಣ್ಣು ಹಾಕಿ ಇನ್ನೊಂದು ಕಡೆಯಿಂದ ಕಿವಿ, ಕಣ್ಣು, ಮೂಗು ಬರೋದು ನೋಡಿದ್ದೀರಾ ಎಲ್ಲಾದರೂ ಆ ಥರ? ಆದರೆ ನಿಮ್ಮ ದೇಹ ಅದನ್ನು ಯಾವಾಗಲೂ ಮಾಡ್ತಾ ಇದೆ ನೋಡಿ. ನೀವು ತಿನ್ನೋ ಆಂಬೋಡೆನ ಅದು ಕಾಲು ಮಾಡಿಬಿಡುತ್ತೆ, ನೀವು ತಿನ್ನೋ ಕೋಡ್ಬಳೆನ ಅದು ಕಣ್ಣು ಮಾಡಿಬಿಡುತ್ತೆ, ಬಾಳೆಹಣ್ಣನ್ನು ಕೂದಲು ಮಾಡಿಬಿಡುತ್ತೆ. ಹೌದು ತಾನೆ? ಅದರಿಂದ ತಾನೇ ಇದೆಲ್ಲ ಆಗಿರೋದು. ಈ ರೀತಿ ನಾವು ಯಾವುದನ್ನ ಆಹಾರ ಅಂತ ತಿಂತಾ ಇದ್ದೀವಿ, ಅದ್ರ ಮೂಲಕ ಈ ಸ್ಥೂಲ ಶರೀರ ಸಂಪೂರ್ಣವಾಗಿ ಆಗಿದೆ. ಆದರೆ ರೂಪಾಂತರ ಆಗಿದೆ. ಬಾಳೆಹಣ್ಣು ಥರ ಕಾಣಿಸ್ತಾ ಇಲ್ಲ. ಇಲ್ಲಿ ಬಾಯಿ ಇಡೋ ತನಕ ಮಾತ್ರ ಬಾಳೆಹಣ್ಣು. ಅದಾದ್ಮೇಲಿಂದ ಆ ಬಾಳೆಹಣ್ಣು ಕಣ್ಣೋ, ಮೂಗೋ, ಕಿವಿನೋ, ಏನೋ ಒಂದು ಆಗ್ಬಿಟ್ಟಿದೆ, ರೂಪಾಂತರ ಆಗ್ಬಿಟ್ಟಿದೆ. ಆ ಅನ್ನ ಬಾಯಿ ಇಡೋ ತನಕ ಮಾತ್ರ ಅನ್ನದ ಥರ ಕಾಣುತ್ತೆ. ಆದರೆ ಇಲ್ಲಿ ಹೋದ್ಮೇಲಿಂದ ಜೀರ್ಣ ಅಂತ ಹೇಳ್ತೀವಿ ನೋಡಿ. ಜೀರ್ಣ ಆಯ್ತಾ? ಜೀರ್ಣ ಅಂದ್ರೇನು? ಜೀರ್ಣ ಅಂತಂದ್ರೆ ಅದರಲ್ಲಿ ಏನೋ ಒಂದು ಸತ್ವ ಇದೆ, ಅದನ್ನೆಲ್ಲ ಹೀರ್ಕೊಂಡು ಈ ದೇಹ ಆ ಒಂದು ಬಾಳೆಹಣ್ಣನ್ನ, ಆ ಒಂದು ಮಾವಿನ ಹಣ್ಣನ್ನ ಬೇರೆ ಬೇರೆ ಅಂಗಾಂಗಗಳಾಗಿ ಮಾಡೋ ಅಂತ ಒಂದು ಅದ್ಭುತವಾದ ರಚನೆ ಇದು. ಅದಕ್ಕೆ ಇಲ್ಲಿ ಶಂಕರಾಚಾರ್ಯರು ಏನಪ್ಪ ಈ ಸ್ಥೂಲ ಶರೀರ ಅಂದ್ರೆ ಅನ್ನಮಯ ಕೋಶ. ಕೋಶ ಅಂದ್ರೆ ಏನು? ಒಂದು ಚೀಲ, ಏನೋ ಒಂದು ಪರಿಮಿತಿ ಇರೋವಂಥದ್ದು, ಏನೋ ಒಂದು ಇದು ಬೇರೆ ಅದು ಬೇರೆ ಅಂತ ಹೇಳೋ ಅಂತ ಒಂದು ಏನೋ ಒಂದು ವಸ್ತು. ಚೀಲ, ನಾವೆಲ್ಲ ಚೀಲ ತಗೊಂಡೋಗ್ತಿರ್ತೀವಲ್ಲ, ಏನೇನಿದೆ ಅದರಲ್ಲಿ? ನಮ್ಮದು ಫೋನು, ಆಮೇಲೆ ನಮ್ಮದು ಬಾಟ್ಲು, ನೀರು, ದುಡ್ಡು ಎಲ್ಲ ಇಟ್ಕೊಂಡು ಒಂದು ಚೀಲ ಇಟ್ಕೊಂಡು ಹೋಗ್ತಿರ್ತೀವಿ ನೋಡಿ. ಅದೇ ಥರ ಈ ಸ್ಥೂಲ ಶರೀರ ಅನ್ನಮಯ ಕೋಶ. ಕೋಶ ಅಂತಂದರೆ ಒಂದು ಚೀಲ ಥರ. ಚೀಲ ಅಂತ ಹೆಂಗೆ ಗೊತ್ತಾಗತ್ತೆ? ಈ ಚೀಲಕ್ಕೂ ಈ ಚೀಲದ್ದು ಹೊರಗಡೆಗೂ ಏನೋ ಒಂದು ವ್ಯತ್ಯಾಸ ನಿಮ್ಮ ಕಣ್ಣು ಮೂಲಕನೋ, ಈ ಥರ ನಿಮ್ಮ ಕಿವಿ ಮೂಲಕನೋ, ಹೀಗೆ ನಿಮ್ಮ 5 ಇಂದ್ರಿಯಗಳ ಮೂಲಕ ಒಂದು ನಿಮಗೆ ಅರಿವಾಗ್ತಾ ಇದೆ. ಈ ಅರಿವಾಗ್ತಾ ಇರೋ ಈ ಚೀಲ ಯಾವುದರಿಂದ ಮಾಡಲಾಗಿದೆ? ನೀವು ನಾನು ತಿಂತಾ ಇರೋ ಆಹಾರದಿಂದ. ಯಾವ ಆಹಾರ? ಸ್ಥೂಲವಾದ ಆಹಾರ. ಯಾಕಂದರೆ ನಾವು ಮುಂದೆ ಹೋಗ್ತಾ ನಾವು ಇದೇ ರೀತಿ ಮನೋಮಯ ಕೋಶ ಅಂದ್ರೇನು, ಪ್ರಾಣಮಯ ಕೋಶ ಅಂದ್ರೇನು ಅಂತ ನೋಡ್ತೀವಲ್ಲ, ಅಲ್ಲೂ ಒಂಥರ ಆಹಾರ ಇದೆ. ಆದರೆ ಅಲ್ಲಿ ಆಹಾರ ಸ್ವಲ್ಪ ವ್ಯತ್ಯಾಸ, ಈ ಸ್ಥೂಲ ಶರೀರಕ್ಕಿರೋ ಆಹಾರ ಸ್ವಲ್ಪ ವ್ಯತ್ಯಾಸ. ಅದೇ ಒಂದು ರೀತಿಯಲ್ಲಿ ಅದೇ ಆಹಾರ, ಆದರೆ ಅದನ್ನು ನಾವು ನೋಡೋ ರೀತಿ ಬೇರೆ. ಇಲ್ಲಿದ್ದಾಗ ಅದು ಸ್ಥೂಲವಾಗಿ ಕಾಣಿಸ್ತಾ ಇದೆ. ಆ ಸ್ಥೂಲವಾದ ಆಹಾರದಿಂದ ಏನಾಗಿದೆ? ಅದೇ ಅನ್ನಮಯ ಕೋಶ. ಯಾಕಬೇಕು? ಇದನ್ನು ಅರಿಯೋದ್ರಿಂದ ಹಲವಾರು ಉಪಯೋಗ. ಮೊಟ್ಟ ಮೊದಲನೇ ಉಪಯೋಗ ಏನು? ಎಲ್ಲರೂ ನಮ್ಮ ಹಿರಿಯರು ಹೇಳ್ತಾ ಇರ್ತಾರೆ, ಬಹಳ ಸೂಕ್ಷ್ಮವಾಗಿ ಗಮನ ಕೊಟ್ಟು ಊಟ ಮಾಡಪ್ಪ. ನೀನೇನು ಊಟ ಮಾಡ್ತಾ ಇದೆಯಾ ಅದೇ ನಿನ್ನ ದೇಹ ಆಗ್ತಾ ಇದೆ ಅಂತ ಯಾವಾಗಲೂ ಹೇಳ್ತಾರೆ. ಅಂದ್ರೆ ಏನರ್ಥ? ಸಿಕ್ಕದನ್ನೆಲ್ಲ ತಿಂತಾ ಇದ್ದಾಗ ಈ ಅನ್ನಮಯ ಕೋಶ ಯಾವ ಆಹಾರ ತಿಂತೀವಲ್ಲ ಆ ರೀತಿ ಆಗ್ಬಿಡುತ್ತೆ. ಈ ದೇಹಕ್ಕೆ ಯಾವುದು ಸಮಂಜಸ ಆ ರೀತಿ ಆಹಾರವನ್ನು ನಾನು ಸೇವನೆ ಮಾಡಬೇಕು. ಇದು ಒಂದು ಸತ್ಯ. ಈ ದೇಹವನ್ನು ವರ್ಧನೆ ಮಾಡಲಿಕ್ಕೆ, ಈ ದೇಹವನ್ನು
ಶಕ್ತಿಯುತವಾಗಿ ಇಟ್ಕೊಳ್ಳಿಕ್ಕೆ, ಈ ದೇಹಕ್ಕೆ ರೋಗ ರುಜಿನ ಏನು ಬರ್ದೇನೆ ಆರೋಗ್ಯವಾಗಿರಬೇಕು ಅಂತಂದರೆ ಯಾವ ರೀತಿ ಆಹಾರ ಸೇವನೆ ಮಾಡಬೇಕು ನಾನು ಅರ್ಥಕೊಳ್ಬೇಕು. ಈಗ ಹೇಗೆ ಒಂದು ಪೆಟ್ರೋಲ್ ಕಾರ್ಗೆ ನಾನು ಏನು ಹಾಕ್ತೀನಿ, ಡೀಸೆಲ್ಲ ಹಾಕ್ತೀನಿ, ಅಥವಾ ಸೀಮೆಎಣ್ಣೆನ ಹಾಕ್ತೀನಿ, ಅಥವಾ LPG ಗ್ಯಾಸ್ನ ಹಾಕ್ತೀನಿ. ಏನು ಹಾಕ್ತೀನಿ ಪೆಟ್ರೋಲ್ ಕಾರ್ಗೆ? ಏನು ಹಾಕಬೇಕು ಪೆಟ್ರೋಲ್ ಕಾರ್ಗೆ? ಪೆಟ್ರೋಲ್ ಹಾಕಬೇಕು. ಆ ಥರ ಈ ದೇಹ ಸರಿಯಾಗಿ ಕೆಲಸ ಮಾಡಬೇಕು ಅಂದರೆ ಏನು ಹಾಕಬೇಕು ಅರ್ಥಕೊಳ್ಬೇಕು. ಅರಿತು ಅದನ್ನು ಯಾವ ರೀತಿ ನಡೆಸ್ಕೊಳ್ಬೇಕು ಆ ರೀತಿ ನಡೆಸ್ಕೊಳ್ಬೇಕು. ಇದು ಒಂದು ಹಂತ. ಇನ್ನ ಒಂದು ನಾವೀಗಾಗಲೇ ಮಾತಾಡಿದ್ದೇವೆ, ಯಾವುದನ್ನು ನಾನು ನೋಡಲಿಕ್ಕಾಗತ್ತೆ, ಯಾವುದನ್ನ ಕುರಿತಾಗಿ ನಾನು ಆಲೋಚನೆ ಮಾಡಲಿಕ್ಕಾಗತ್ತೆ, ನಾನು ಅದಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಈ ದೇಹವನ್ನು ನೋಡ್ತಾ ಇದ್ದೇನೆ ಅಂತಂದರೆ, ಈ ದೇಹವನ್ನು ಕುರಿತಾಗಿ ಆಲೋಚನೆ ಮಾಡ್ತಾ ಇದ್ದೇನೆ ಅಂತಂದರೆ, ನಾನು ಈ ಸ್ಥೂಲ ಶರೀರ ಆಗ್ಲಿಕ್ಕೆ ಸಾಧ್ಯನಾ? ಇದು ಇನ್ನ ಒಂದು ಮೂಲಭೂತವಾದ ಪ್ರಶ್ನೆ. ಹೀಗೆ ನಮಗೆ ಒಂದು ನಾನು ಯಾರು, ನಾನಾ ಇದು ಅಂತ ಹೇಳ್ಬಿಡ್ತೇವಲ್ಲ, ಅಲ್ಲಿ ಈ ರೀತಿ ನಮಗೆ ಸೂಕ್ಷ್ಮತೆ, ವಿವೇಕವನ್ನು ತರಿಸಿ ಇಲ್ಲಿ ನಮಗೆ ಶಂಕರಾಚಾರ್ಯರು, ಸದ್ಗುರುಗಳು ನಾನು ಯಾರು ಅನ್ನೋದನ್ನು ನೋಡಲಿಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ಆಗ್ಲಾ? ಹರಿ ಓಂ. ಧನ್ಯವಾದಗಳು ಸರ್. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಕೃಷ್ಣಾರ್ಪಣಮಸ್ತು.